ವೇದವಾಕ್ಯವನ್ನೆಲ್ಲ ಮೋದದಿಂದ ಕನ್ನಡದಿ ಬೋಧಿಸುತ್ತ ಜನರ ವೇದ ಬುದ್ಧಿ ಕೆಡಿಸಿರುವ ಸಾಧುಗಳಿಗೆ ಮಣಿಯುವೆನೋ ಸಾಧು ನಿಜಗುಣಿಗೆ ಮಣಿಯುವೆನು ನಿಜವನ್ನರಿಸುವ ಶ್ರೀ ನಿಜಗುಣಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜದೋಪರಾಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಗೈದ ಶ್ರೀ ಜಗಸಿದ್ಧ ಸಿದ್ಧರುಡರಿಗೆ ನತನಕ್ಕೆ ಸಿದ್ಧರುಡರಿಗೆ ನತನಕ್ಕೆ ಬಾಳ ಬಲವೇ ನಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಗೂಗುತ್ತಲಿಪ್ಪವೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇರುವೆ ರಾಜೆಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिनी आत्मा ज्ञान प्रदानेन तस्मै श्री गुरुवे नमः। सिद्ध सद्गुरुपादाब्जं जननी जनकस्ततः तत्त्वोपदेशकर्तारं नत्वा भक्तिपुरःसरं जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಇವತ್ತಿನ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 4ನೆಯ ಸಂಧಿ 5ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಅಂತಃಕರಣ ಅಂದರೆ ಒಳಗೆ ಇರುವಂಥ ಮನ ಬುದ್ಧಿ ಚಿತ್ತ ಅಹಂಕಾರಗಳು ಕೂಡ ಇವು ಆತ್ಮ ಅಲ್ಲ, ಇವು ಕೂಡ ಅನಾತ್ಮ ಅಂತ ಹೇಳಿದರು. ಹೀಗೆ ಸರ್ವಾತ್ಮಕ ನೇತಾತ್ಮಕ ಬೋಧವನ್ನು ಮಾಡಿ ಇವ್ಯಾವು ಕೂಡ ಆತ್ಮ ಸ್ವರೂಪವಲ್ಲ ಅನ್ನುವುದನ್ನು ಅನುಭವಕ್ಕೆ ತಂದುಕೊಡುವಂತೆ ಬೋಧನೆಯನ್ನು ಮಾಡಿ ಅದರಲ್ಲಿ ಯಾವ ಸವಿಕಲ್ಪ ಜ್ಞಾನೋದಯ ಆದಾಗ ಎಲ್ಲವೂ ಹಮ್ಮು ಅಂತ ಕಾರಣ ಆಗಿ ಆ ಅಹಂಕಾರ ಮಮಕಾರದಿಂದನೇ ಯಾವುದು ನಂದಲ್ಲ ಅದೆಲ್ಲವೂ ನಂದು ನನ್ನದು ನಂದು ನನ್ನದಂತ
ಭ್ರಾಂತಿಯೀಡಾಗಿ ಅಜ್ಞಾನಕ್ಕೆ ಒಳಗಾಗಿದ್ದ ಶಿಷ್ಯ ಅಂತ ಗುರುದೇವ ಉಪದೇಶವನ್ನು ಮಾಡಿದರು. ಈ ಸೂತ್ರದಲ್ಲಿ ಆ ಅಹಂ ಆದರೂ ಕೂಡ ಹೇಗಿದೆ ಅಂದರೆ ಅದು ಕೂಡ ಆತ್ಮವಲ್ಲ. ಅಹಮು ಆತ್ಮವಲ್ಲ, ಬುದ್ಧಾದಿ ಗುಣಮುಳ್ಳದಾಗಿರುವುದು ಆದ ಕಥದಿಂದ ಜಾಡ್ಯ ವಹಿಸಿ ಅಂದರು. ಯಾಕಂದ್ರೆ ಅಹಂಕಾರ ಚಿದ್ರೂಪ ಆತ್ಮ ಅಲ್ಲ, ಅದು ತಿಳಿಸ್ಕೊಂತದ. ಏನು ಅಹಂಕಾರನಪ್ಪ ಮನುಷ್ಯ ಅಂತೀವಿಲ್ಲ, ಅವನ ಅಹಂಕಾರ ತಿಳಿತದ ಅಂದರೆ ತಿಳಿಸ್ಕೊಡ್ತದಂದ್ರೆ ಆತ್ಮಂಗೆ ಆಗ್ತದೆ, ಆಗೋದಿಲ್ಲ ಅಂತ. ಹಾಗಾಗಿ ಆತ್ಮನಲ್ಲ ಅಂದರೆ ಆತ್ಮಸ್ವರೂಪ ಅಲ್ಲ. ಆತ್ಮಸ್ವರೂಪ ಅಲ್ಲ ಅಂದಾಗ ಏನರ್ಥ ಮಾಡಬೇಕು? ಅದು ಜನನ ಮರಣ ರಹಿತವಾದ ನಿನ್ನ ಸ್ವರೂಪ ಅಲ್ಲ. ಮತ್ತೆ ಬೇರೆ ಕಡೆ ಹೋಗಬಾರ್ದು. ಅವರು ಜನನ ಮರಣ ಗೆದ್ದಾರಪ್ಪ, ಅವರು ಸಾವು ಗೆದ್ದರ, ನೀನು ಸಾವಿಲ್ಲದ ಸರದಾರ. ಮೊದಲು ನಾವೆಲ್ಲರೂ ಸಾವಿಲ್ಲದ ಸರದಾರ, ಅಜ್ಞಾನಿಗಳ ಸಂಘ ಮಾಡಿ ಪಿಂಜಾರಾಗಿವೆ ನೋಡು. ನಮಗೆ ಸಾವಾದ ಶಾಸ್ತ್ರ ಕೇಳಿದ್ರೆ ಇಲ್ಲಲ್ಲ. ಯಾಕೆ ಈ ಮಟ್ಟಕ್ಕೆ ಬಂದೀವಿ ಅಂದರೆ ಅಜ್ಞಾನಿಗಳ ಸಂಘ ಮಾಡಿವಿ, ಆ ಮಟ್ಟಕ್ಕೆ ನಾವು ಬಂದೀವಿ. ಹಾಗಾಗಿ ಬುದ್ಧಾದಿ ಗುಣಮುಳ್ಳದ್ದು ಅಂದರು. ಇದರ ಒಳಗೆ 4 ಕೂಡಿ ಅಹಂಕಾರ ಅಂದ್ರಲ್ಲ, ಇದ್ರಾಗ ಮನಸ್ಸಾದ, ಬುದ್ಧಿಯಾದ, ಚಿತ್ತಾದ, 4 ಕೂಡಿದ್ದು ಅಹಂಕಾರ ಆಯಿತು. ಏಕಂ ಏವಂ ಅದ್ವಿತೀಯ ಪರಬ್ರಹ್ಮ ಅದಾಯಿತು. ಅದರಲ್ಲಿ ಸ್ವಗತ ಭೇದ ಇಲ್ಲ, ಸಜಾತಿ ಭೇದ ಇಲ್ಲ, ವಿಜಾತಿ ಭೇದ ಇಲ್ಲ. ಅಂದಾಗ ಭೇದದಿಂದ ಕೂಡಿದ್ದು ಕಣ್ಣಿಗೆ ಕಾಣ್ತದ ಆತ್ಮಂತ ಹೆಂಗಂತಿ? ಈಗ ದೇಹ ಆದಂತ ಹೇಳ್ತೀವಿ, ಅದನ್ನು ವಿಚಾರ ಮಾಡಿ ನೋಡಿದಾಗ ದೇಹದಲ್ಲಿ ಎಷ್ಟು ಭಾಗ ಅಂದರೆ 25 ಭಾಗ. ಅದು 25 ಭಾಗ ಆಗ್ಯಾವ್ರಿ ಅಂದ್ರೆ ಇದು ಒಂದೇ ಸರ್ವೆ ನಂಬರ್ ಒಂದೇ ವಲ್ಲ ಅಂತಾರೆ. ಏನದಕ್ಕೆ 25 ಭಾಗ ಒಂದು ಹೆಂಗಾಗ್ತದ? ಹಾಗೆ ಇದು ಘಟದಂತೆ ಎಂಬುದು ದೃಷ್ಟಾಂತ. ಕೊಡವ ಹೇಗೆ ತಿಳಿತಿದ್ದಿ ತಮ್ಮಂತ ಮೊದಲಿಂದ ಹೇಳಿಕೆಂತ ಬಂದೇವಲ್ಲ, ಅಹಂಕಾರ ತಿಳಿತಿದ್ದಿಲ್ಲ ನೀನು. ಅದರಂತೆ ದೃಷ್ಟಾಂತ. ಈ ಕಾರಣದಿಂದ ಆ ಕೊಡ ಹೇಗೆ ಜಡವಾಗಿದೆಯೋ ಅದರಂತೆ ಅಹಂಕಾರ ಜಡ ಆಗ್ಯದ. ಹಾಗಾಗಿ ಇದು ಬುದ್ಧಿ ನವಗುಣ ಅಂತ ಇರ್ತಾರೆ. ಬುದ್ಧಾದಿ ನವಗುಣ ಅಂದರೆ ಇದರಲ್ಲಿ 9 ಗುಣಗಳಿಂದ ಕೂಡಿದ. ಈ 9 ಗುಣದಿಂದ ಕೂಡಿದರೆ ಈ 9 ಗುಣಗಳು ಕೂಡ ಜಡಾವ. 9 ಜಡನೆ. ತಾಯಿಯ ರಕ್ತದಲ್ಲಿ ಏನಾದ 9 ಮಕ್ಕಳಲ್ಲಿ ಅದೇ ರಕ್ತ ಇರ್ತದೆ, ಹೌದಿಲ್ಲ? ತಾಯಿದು ತಂದೆದು ರಕ್ತ ಏನದ ಅದೇ ರಕ್ತ ಅಲ್ಲಿ ಬಂದಿರ್ತದ. ಅದಂಗ ಈ 9 ಗುಣಗಳಾವಂದ್ರೆ ಅಹಂಕಾರನ ಜಡ ಅಂದ್ರೆ ಆ ಜಡತ್ತು ಎಲ್ಲದಕ್ಕೂ ಬಂದಿರ್ತದ. ಹಾಗಾಗಿ ಅಹಂಕಾರವು ಚಿನ್ಮಯ ಆತ್ಮಸ್ವರೂಪ ಅಲ್ಲ. ಚಿನ್ಮಯ ಅಂದ್ರೆ ಚಿದ್ರೂಪ ಆತ್ಮ ಅಂತ. ಜಾಗ್ರ, ಸ್ವಪ್ನ, ಸುಸುಪ್ತಿ, ತುರ್ಯಾತೀತವನ್ನು ತಿಳಿಯುವಂತ ಅರಿಯುವಂತ ಜ್ಞಾನ ಏನದಲ್ಲ, ಆ ಜ್ಞಾನವೇ ಚಿದ್ರೂಪ ಆತ್ಮ. ಹಾಗಾಗಿ ಮುಂದೆ ಶಿಷ್ಯ ಗುರುಗಳನ್ನು ಕುರಿತು ಮತ್ತೆ ಈ ಪ್ರಶ್ನೆಯನ್ನು ಮುಂದಿಟ್ಟು ಅಲ್ಲಿಗೆ ಬಿಡಲಿಲ್ಲ. ಮತ್ತೆ ಗುರುಗಳನ್ನು ಸ್ತುತಿ ಮಾಡ್ತಾನೆ. ಆ ಗುರುಗಳನ್ನು ಸ್ತುತಿ ಮಾಡೋದಕ್ಕೆ, ನೋಡು ಗುರುಗಳೇ, ಪರಿಪೂರ್ಣನಾಗಿ ಶಿವನಿರೆ ಜಗಂ ಶಿವನಾಗದಿರಲು ಅದಂ ನೋಟ ಮಾತ್ರದಿಂದ ಶಿವನೆನಪ ಗುರುವೇ ಭಿನ್ನಪವನ ಅವತರಿಸು. ಹಿಂದಿನ ಸೂತ್ರ ಹೇಳಿದರು,
ಈ ಸೂತ್ರದ ಹೇಳ್ತಾರ, ಪರಿಪೂರ್ಣನಾಗಿ ಶಿವನಿರೆ. ನೀವೇನು ಹೇಳಿರಿ? ಪರಮಾತ್ಮ ಪರಿಪೂರ್ಣ ಅಂತ ಹೇಳಿರಿಲ್ಲ. ಪರಮಾತ್ಮ ಪರಿಪೂರ್ಣ ಅಂತ ನೀವು ಹೇಳಿರಿ, ಮತ್ತು ನಾನು ಅನುಭವಕ್ಕಂತ ಅಂದ್ಕೊಟ್ರಿ. ದೇಹ ಎಲ್ಲರೂ ಅಪೂರ್ಣ ಅವ, ಎಲ್ಲರ ದೇಹದಲ್ಲಿರುವಂಥ ಪರಮಾತ್ಮ ಪೂರ್ಣ ನೋಡು. ಆತನಲ್ಲಿ ಒಬ್ಬ ಪರಮಾತ್ಮ, ಈತನಲ್ಲಿ ಒಬ್ಬ ಪರಮಾತ್ಮ, ಬೇರೆ ಬೇರೆ ಇಲ್ಲ. ಏಕೋ ದೇವ ಸರ್ವಭೂತೇಶು ಕೂಡ. ಅದರಂತೆ ಗುರುವೇ, ನಿನ್ನಲ್ಲಿ ಒಂದು ಅಸಾಧಾರಣ ಶಕ್ತಿ ಇದೆ ಅಂದ್ರೆ. ಎಲ್ಲರಲ್ಲಿ ಸಾಧಾರಣ ಶಕ್ತಿ ಅದ. ಬ್ರಹ್ಮನಲ್ಲಿ ಒಂದು ಶಕ್ತಿ ಅದ, ಸೃಷ್ಟಿ ಮಾಡೋದು. ವಿಷ್ಣುವಿನಲ್ಲಿ ಶಕ್ತಿ ಅದ, ರಕ್ಷಣೆ ಮಾಡೋದು. ರುದ್ರನಲ್ಲಿ ಒಂದು ಶಕ್ತಿ ಅದ, ಲಯ ಮಾಡೋದು. ಹೌದಿಲ್ಲ? ಆದರೆ ನಿನ್ನಲ್ಲಿ ಅಸಾಧಾರಣ ಶಕ್ತಿ ಏನೆಂದರೆ, ಯಾರು ಮಾಡಲಿಕ್ಕೆ ಅಸಾಧ್ಯವಾದಂಥ, ಯಾರು ನೋಡಲಿಕ್ಕೆ ಅಸಾಧ್ಯವಾದದನ್ನು ನೋಡುವ, ಮಾಡುವ ಶಕ್ತಿ ನಿನಗಾದ. ಈ ಶಕ್ತಿ ಯಾರಿಗಾದಂದರೆ ಶಿವನಿಗೆ ಮಾತ್ರ ಅಲ್ಲ. ಆ ಪರಮಾತ್ಮ ಪೂರ್ಣ ಇಲ್ಲ. ಅದರಂಗೆ ನೀನು ಸಾಕ್ಷಾತ್ ಭರ್ಗೋ ನರಾಕೃತ ಅಂದರೆ ನೀನು ಪರಮಾತ್ಮನಂತೆ ಪೂರ್ಣನೇ ಆಗಿದ್ದಿ. ನ ಗುರುರಧಿಕಮಂತ ಶ್ರುತಿ ಹೊಗಳಬೇಕಾಗಿದ್ರೆ ಸಾಮಾನ್ಯ ಹೊಗಳಿಲ್ಲವು. ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳು ಕೂಡ ದೇವರೆಂದರೂ ಕೂಡ ಅವರಿಗೆ ಸಾವು ತಪ್ಪೋದು ಅಂದರು. ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳು ದೇವರಂತ ಕರಿತೇವಲ್ಲ, ದೇವರೆಂದರೂ ಕೂಡ ಅವರಿಗೆ ಸಾವು ತಪ್ಪೋದು ಅಂದರೆ ಎಲ್ಲರೂ ಹುಟ್ಟು ಸಾವಿಗೆ ಒಳಗಾದವರು. ಆದರೆ ನೀನು ಹುಟ್ಟಿಲ್ಲ, ಸಾವಿಲ್ಲದವನು ನೀನೊಬ್ಬನೇ. ಹಾಗಾಗಿ ಆದರೂ ಈ ಜಗತ್ತು ಶಿವನ ಸ್ವರೂಪ ಅಲ್ಲ, ಮತ್ತೆ ಶಿವಸ್ವರೂಪ ಯಾವುದು. ಆದರೂ ಕೂಡ ನನ್ನ ದೃಷ್ಟಿಗೆ ಈ ಜಗವು ಶಿವರೂಪವಾಗದೆ ಭಿನ್ನವಾಗಿ ತೋರ್ತದ ಗುರುವೇ. ಕೇಳಿನಿ, ನೀವು ಹೇಳಿರಿ, ಆದ್ರೂ ನೀವು ಅಂದಂಗ ಶಿವಸ್ವರೂಪ ಆದರೆ ಅಂತ ನೋಡ್ತೀನಿ. ಆದರೆ ಜಡ ಸ್ವರೂಪ ಕಾಣ್ತದ, ದೇಹ ಜಡ ಅದಿಲ್ಲ. ಮತ್ತು ನೀವು ಶಿವನೆಂದೊಡಂ ತಾನೇ, ಜಗವೆಂದೊಡಂ ತಾನೆಂದಿರಿ. ಮತ್ತು ಇಲ್ಲಿದ ಜಡ ಅದ, ನೀವೇ ಹೇಳಿರಿ ಅದನ್ನು ಜಡ ಅಂತ. ಮತ್ತು ನನಗೆ ಯಾಕೆ ಎಲ್ಲ ಶಿವ ಸ್ವರೂಪ ಇದ್ರೆ ಚೈತನ್ಯ ಸ್ವರೂಪ ಇರಬೇಕಾಗಿತ್ತು. ಈ ಜಡತ್ವ ಕಾಣ್ತದಲ್ಲ, ಇದು ಹೇಗೆ ಅಂತ ಶಿಷ್ಯನ ಪ್ರಶ್ನೆ. ಆದರೆ ಕಂಡರೂ ಕೂಡ ಪರವಾಗಿಲ್ಲ, ನಿನ್ನ ಕೃಪಾದೃಷ್ಟಿಯು ನಮ್ಮ ಮೇಲೆ ಪಾತವಾದೊಡನೆ. ನಿನ್ನ ದೃಷ್ಟಿ ಹೆಂಗದ ನನ್ನ ಮೇಲೆ ಬಿತ್ತು ಅಂದರೆ ಜಗತ್ತೆಲ್ಲವೂ ಶಿವರೂಪವಾಗಿಯೇ ತೋರಲಿಕ್ಕೆ ಪ್ರಾರಂಭ ಆಯ್ತು ನೋಡು. ಎದರಿಂದ? ದೃಷ್ಟಿಯಿಂದನೇ ವಿನ. ಯಾಕಂದ್ರೆ ನಾವು ಯಾವ ದೃಷ್ಟಿಯಿಂದ ನೋಡ್ತೀವಿ ಸೃಷ್ಟಿ ಹಂಗೆ ಕಾಣ್ತದೆ. ಯಾವ ದೃಷ್ಟಿಯಿಂದ ಯಾರನ್ನು ನೋಡ್ತೀವಿ ಅವ್ರಂಗೆ ಕಾಣ್ತಾರೆ. ಅವನು ಕಳ್ಳಪ್ಪ ಅಂತ ಭಾವದಿಂದ ದೃಷ್ಟಿ ಇಟ್ಟು ಅವನು ಒಳ್ಳೆಯವನಾದ್ರೂ ನಿನ್ನ ಕಳ್ಳನೇ ಕಾಣ್ತಾನೆ. ಮತ್ತೆ ಅವನು ಒಳ್ಳೆಯವನಾನ ನಿನ್ನ ಕಳ್ಳ ಯಾಕೆ ಕಂಡ ಅಂದರೆ ನಿನ್ನ ದೃಷ್ಟಿ, ನೋಡೋ ದೃಷ್ಟಿ. ಸೃಷ್ಟಿ ಏನು ಬದಲಾವಣೆ ಆಗಿಲ್ಲ, ದೃಷ್ಟಿಯಿಂದ ಬದಲಾವಣೆ ಕಾಣ್ತದ. ಅದಕ್ಕೆ ಪ್ರಭುದೇವರು ಒಂದು ಸಲ ವಿಚಾರ ಮಾಡಿ ಅವರ ಅನುಭವದಿಂದ ಒಂದು ಮಾತು ಹೊರಗೆ ಬಂತು. ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆಯಲ್ಲ, ಮನದ ಮುಂದಣದ ಆಸೆ ಮಾಯೆ ಅಂದ್ರು. ನಾವು ಹೆಣ್ಮಕ್ಳಿಗೆ ಮಾಯೆ 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 ಅಂತೀವಿಲ್ಲ. ಈ ಯಾವ ಮಾಯೆಲ್ಲ. ಯಾಕಂದ್ರೆ
ಧನ ಕನಕಾದಿಗಳು ಕೂಡ ಮಾಯಲ್ಲ, ಭೂಮಿಯು ಕೂಡ ಮಾಯಲ್ಲದು. ಅದು ಏನು ಮಾಡೋದು ನಿನಗೆ? ಅವು ಏನು ಮಾಡಂಗಿಲ್ಲ ಅಂತ. ಕೈ ಇಲ್ಲದಂಥ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಟೊಂಕಕ್ಕೆ ಗಟ್ಟಿಯಾಗಿ ಹಿಡಿದನಂದ್ರು ನಂಬ್ತಾರೆ ನೀವು? ಅವನಿಗೆ ಕೈಯೇ ಇಲ್ಲ, ಎಳವ ಹೋಗಿ ಇನ್ನೊಬ್ಬನ ಹೆಂಗೆ ಹಿಡಿತಾನ? ಸಾಧ್ಯ ಇಲ್ಲಲ್ಲ. ಮತ್ತೆ ಮಾಯೆ ಆದರೂ ಕೂಡ ಹೆಣ್ಣು ಇದು ಮಾಯೆ ಅಂತೀವಿ, ಹಣ್ಣು ಮಾಯೆ ಅಂತೀವಿ, ಮಣ್ಣು ಮಾಯೆ ಅಂತೀವಿ. ಮಣ್ಣು ಜಡ ಅದಿಲ್ಲ. ಜಡ ಅಂದ್ರೇನು? ಅದಕ್ಕೆ ಏನಿಲ್ಲ ಅಂತ ಅರ್ಥ. ಕೈ ಇಲ್ಲ, ಕಾಲಿಲ್ಲ, ಏನಿಲ್ಲ. ಧನ ಆ ಸಂಪತ್ತು ಜಡ ಅದ, ಹೆಣ್ಣು ಇದು ಜಡ ಅದ. ನಿನಗೆ ಹೆಂಗ ಬಂಧನ ಮಾಡ್ತಪ್ಪ? ವಿಚಾರ ಮಾಡ್ಬೇಕಲ್ಲ. ಆದ್ರೆ ಅವ್ರು ಹೇಳ್ತಾರ, ಮನದ ಮುಂದಣದ ದೃಷ್ಟಿ ಏನದ, ಆ ದೃಷ್ಟಿಯೇ ಸೃಷ್ಟಿಯ ರೂಪವಾಗಿ ನಿನಗೆ ಬಂಧನ ಮಾಡಿದ್ರು ನೋಡ್ರಿ. ಅವ್ರಿಗೆ ವಿಚಾರ ಮಾಡ್ಕೊಂತ ದಾರಿಡ್ದು ಹೋಗಾಗಿ ಮಾತು ಬಂತು. ಎಲ್ಲರ ಅಂತರಂತ ಜ್ಞಾನಕ ವಿಚಾರ ಮಾಡಮಂತಂದಾಗ ಅವ್ರು ಹೇಳಿದ್ರು, ಇದು ಯಾವುದು ಮಾಯೆ ಅಲ್ಲ, ನಿನ್ನ ದೃಷ್ಟಿಯೇ ಸೃಷ್ಟಿಯ ರೂಪವಾಗಿ ಮಾಯೆ ಆಯ್ತು ನೋಡು. ಆ ಕಾರಣ ನಿನ್ನ ಕೃಪೆ ಇತ್ತು, ನಿನ್ನ ನೋಟಿತ್ತಂದ್ರೆ ಶಿವನಾಗಿಯೇ ಇರಲಿಕ್ಕೆ ಏನು ಅಸಾಧ್ಯ ಮಾತು ಗುರುವೇ? ಯಾವಾಗ ಬರ್ತದ ಶಿವಸ್ವರೂಪ ಅಂದ್ರೆ, ಜ್ಞಾನ ದೃಷ್ಟಿ ಯಾವಾಗ ಬಂತು ಅಂದ್ರೆ ಜಗತ್ತು ಶಿವಸ್ವರೂಪ ಕಾಣ್ತದ. ಎಲ್ಲರೂ ನನ್ನವರು ಅಂತ ಕಾಣ್ತದ, ಎಲ್ಲರೂ ಒಂದೇ ಅಂತ ಕಾಣ್ತದ. ಆದ್ರೆ ಈ ದೃಷ್ಟಿ ಬರಲ್ಲಂದ್ರೆ ಯಾವತ್ತೂ ಸಾಧ್ಯ ಇಲ್ಲ. ಆವಾಗ ನಿನಗೆ ಶರಣ ಹೋಗಿ ನಿನಗೆ ಬೇಡಿಕೊಂಡು ಶಿವಜ್ಞಾನವನ್ನು ಉಂಟು ಮಾಡಿದರೆ ಜಗತ್ತೆಲ್ಲವೂ ಶಿವಮಯವಾಗಿ ಕಾಣುವಂತೆ ಮಾಡಿದ ಗುರುವೇ. ಏನು ಮಾಡಿದ? ನನಗ ಬೇರೆ ಬೇರೆಯಾಗಿ ಕಾಣುವಂಥ ಜಗತ್ತನ್ನ ಶಿವರೂಪ ಆಗಿ ಕಾಣುವಂಥ ಜ್ಞಾನ ದೃಷ್ಟಿಯನ್ನು ಕೊಟ್ಟಂತ ಗುರುವೇ. ಇದಕ್ಕಿಂತ ಹೆಚ್ಚಿನ ಶಕ್ತಿ ಯಾರಿಗಾದ, ಯಾರಿಗಿಲ್ಲ. ಆ ಕಾರಣಕ್ಕಾಗಿ ಆ ಶಿವನಿಂದ ಆಗದ ಕಾರ್ಯ ನಿನ್ನಿಂದ ಆಗ್ತದೆ. ನ ಗುರುರಧಿಕಮಂತ ಯಾಕಂದ್ರು, ಬ್ರಹ್ಮ ವಿಷ್ಣು ರುದ್ರರಿಂದ ಜನನ ಮರಣವನ್ನ ಕಳೆಯಲಿಕ್ಕೆ ಆಗದಂತ ಕಾರ್ಯ ಒಬ್ಬ ಗುರುವಿನಿಂದ ಆಗ್ತದಂದ್ರೆ ಅವರಿಗಿಂತ ಗುರು ಶ್ರೇಷ್ಠ ಆದ್ನೋ ಕನಿಷ್ಠ ಆದ್ನೋ? ಅದಕ್ಕೆ ಹೇಳಿದ್ರು, ಗುರು ಸಾಕ್ಷಾತ್ ಪರಬ್ರಹ್ಮ ನ ಗುರೋರಧಿಕಂ. ಬ್ರಹ್ಮ ಅಧಿಕ ಅಲ್ಲ, ವಿಷ್ಣು ಅಲ್ಲ, ರುದ್ರ ಅಲ್ಲ, ಗುರುವೇ ಅಧಿಕ ಅಂದ್ರು. ಯಾಕೆ ಅಧಿಕ ಅಂತ ಗೊತ್ತಾಗಬೇಕಲ್ಲ. ಈಗ ಗೊತ್ತಾಗ್ತದ, ಹೌದು ನಿಜವಾಗಲೂ ಗುರುವೇ ಅಧಿಕ ಅಂಥೇಳಿ. ಗುರುವೇ, ನನ್ನದು ಒಂದು ಪ್ರಶ್ನೆ ಉಂಟು, ಅದನ್ನು ತಾವು ಸಾವಧಾನವಾಗಿ ಶ್ರವಣ ಮಾಡಿರಿ ಅಂತ ಕೇಳ್ತಾನೆ. ಇಲ್ಲೊಂದು ಮಾತನ್ನಿಟ್ಟ ನೋಡ್ರಿ, ಸಾವಧಾನವಾಗಿ ಶ್ರವಣ ಮಾಡ್ರಂದ್ರು. ಅದಕ್ಕೆ ವೇದಾಂತ ಶಾಸ್ತ್ರವನ್ನ ಯಾವ ಕೀರ್ತನ ಹೇಳ್ದಂಗ ಬಯಲಾಡ್ದಂಗ ಮಾತು ಹೇಳಿದಂಗ ಮಾತಾಡೋದಲ್ಲ. ಇದು ನಿಧಾನವಾಗಿ ಅರ್ಥಗರ್ಭಿತವಾಗಿ ಮನಸ್ಸಿಗೆ ಮುಟ್ಟುವಂತೆ ಹೇಳ್ಬೇಕಾಗ್ಯದಲ್ಲ. ಹಾಗಾಗಿ ಅವ್ರು ಹೇಳ್ತಾರೆ ಇಲ್ಲಿ, ತಾವು ಸಾವಧಾನವಾಗಿ ಶ್ರವಣ ಮಾಡಿರಿ. ಬಲ್ಲವರು ಇಲ್ಲಿ ನಿಮ್ಗೆ ತಿಳಿದಂಗೆ ಹೇಳ್ಕೊಂತ ಹೋತ್ರಿ, ನಿಮ್ಮ ಸಂಶಯ ಇಲ್ಲ. ನನಗ ಭಾಳ ಸಂಶಯವ, ಹೇಳಿದ್ರೆ ಸಂಶಯ ಬರ್ತಾವ. ಅದಕ್ಕೆ ಅಲ್ಲಲ್ಲಿ ಸಂಶಯ ಕಳೆದು ನನಗೆ ಶ್ರವಣವನ್ನು ಮಾಡ್ರಿ ಅಂತ ಹೇಳಿದರು. ಮತ್ತು ಈ ವೃತ್ತಿ ಜ್ಞಾನಮಯಂ ಕೃತ್ವ ಪಶ್ಯದೆ ಬ್ರಹ್ಮಮಯಂ ಜಗತ್ತು ಅಂದರು. ವೃತ್ತಿಯನ್ನು ಅಪರೋಕ್ಷ ಬ್ರಹ್ಮಜ್ಞಾನ ಮಾಡಿದರೆ ಜಗತ್ತೆಲ್ಲವೂ ಬ್ರಹ್ಮಮಯವಾಗಿ ಕಾಣುತ್ತದೆ. ಯಾವಾಗ ಜಗತ್ತು ಬ್ರಹ್ಮಮಯ ಕಾಣುತ್ತಂದ್ರೆ
ನಮ್ಮ ವೃತ್ತಿ ಬ್ರಹ್ಮಾಕಾರ ಆದಾಗ ಜಗತ್ತು ಬ್ರಹ್ಮನಂಗೆ ಕಾಣ್ತದೆ. ನಮಗ ವೃತ್ತಿ ಬರಲಾದ ಜಗತ್ತು ಬ್ರಹ್ಮಾಕಾರ ಕಾಣಂದ್ರೆ ಹೆಂಗೆ ಕಾಣ್ತದ? ಭ್ರಮೆ ಆಕಾರನ ಕಾಣ್ತದ. ಅದಕ್ಕೆ ಇಲ್ಲಿ ಏನದ ಅಂದ್ರೆ ವೃತ್ತಿ ಅಂತ ಇಟ್ಟು ಕೊನೆಗೆ ವೃತ್ತಿ ಜಾಗ್ರ ಸ್ವಪ್ನ ಸುಶುಕ್ತಿ ದಾಟಿದ ಮೇಲೆ ಶುರುವಾತ ವೃತ್ತಿ. ಆವಾಗ ತೂರ್ಯಾತೀತ ಇವೆಲ್ಲ ವೃತ್ತಿ ಬಂದಾಗ ವ್ಯಕ್ತಿ ಹಂಗೆ ಇರ್ತಾನ, ಆದ್ರೆ ಅವನ ವೃತ್ತಿಯಿಂದ ಎಲ್ಲವೂ ಬ್ರಹ್ಮ ಸ್ವರೂಪ ಅಂತ ನೋಡ್ತಾನೆ. ಶರಣರು ಹಂಗೆ ನೋಡಿರಲಿಲ್ಲ. ಹಾಗಾಗಿ ಇಲ್ಲಿ ಕಣ್ಣಿಗೆ ಹಸಿರು ಬಣ್ಣದ ಕನ್ನಡಕವನ್ನು ಹಾಕಿದರೆ, ದೃಷ್ಟಾಂತ ಭಾಳ ಸಲ ಹೇಳಿ ನಾನು. ಒಬ್ಬ ರಾಜ ಇದ್ದ. ರಾಜನಿಗೆ ನೇತ್ರ ರೋಗ ಇತ್ತು, ಕಣ್ಣಿಗೆ ಒಂದು ರೋಗ ಇತ್ತು. ಆ ದೃಷ್ಟಿ ಸರಿಯಾಗಿ ಕಾಣದಿದ್ದ ಕಾರಣ ರಾಜ ವೈದ್ಯರಂತಿರ್ತಾರ. ನಮ್ಮಂತ ಡಾಕ್ಟ್ರು ನೋಡಂಗಿಲ್ಲ, ರಾಜ ವೈದ್ಯರು ಸಪ್ರೇಟ್ ಅವರು. ಯಾಕೆ ಮಾಡ್ತಾರ ಅವರಿಗೆ ಅಂದರೆ, ಯಾರ ಪರರಾಜ್ಯ ಏನಾದರೂ ಲಂಚ ಕೊಟ್ಟು ಇವ್ರಿಗೇನಾದರೂ ಮದ್ದು ವಿಷ ಹಾಕಿ ಕೊಲ್ಲಿಸಬಹುದು ಅಂತ ತಿಳ್ಕೊಂಡು ರಾಜ ವೈದ್ಯರಂತ ಇಟ್ಕೊಂಡಿರ್ತಾರೆ, ವಿಶ್ವಾಸಕರವರು. ಈಗ ನೋಡ್ರಲ್ಲ, ನಿಮ್ಗೆಲ್ಲ ಗೊತ್ತದ. ಅವ್ರಿಗೆ ಅಡಿಗೆ ಮಾಡೋರು ಅಷ್ಟೇ, ಅವನ್ನ ಬಟ್ಟೆ ಹಿಂಡೋರು ಅಷ್ಟೇ, ಪ್ರತಿಯೊಬ್ಬರು ಬಹಳ ವಿಶ್ವಾಸಗಳಿರ್ತಾರೆ. ಹಾಗಾಗಿ ಆಸ್ಥಾನದ ರಾಜ ವೈದ್ಯರು ಪಂಡಿತರು ಎಲ್ಲ ನಾಟಿ ಔಷಧವನ್ನು ಹಾಕಿ ನೋಡಿದ್ರು, ಅವನ ದೃಷ್ಟಿನೇ ಬರಲಿಲ್ಲ. ಆವಾಗ ಇದೇ ಪ್ರಕಾರ ಅನುಭವ ಮಾಡ್ತಾ ಇದ್ದ. ಪಕ್ಕದ ಪಂಡಿತರು ಪರರಾಜ್ಯದ ವೈದ್ಯರು ಬಂದರು, ಅವರಿಂದ ಆಗಲಿಲ್ಲ. ಆ ಸಂದರ್ಭದಲ್ಲಿ ಆ ರಾಜ ಸಾತ್ವಿಕ ಗುಣದ ರಾಜ ಇದ್ದ, ಸಾಧು ಸಂತರ ಮೇಲೆ ಪ್ರೇಮ ಇದ್ದ. ಅಂತ ಪ್ರೇಮ ಇದ್ದಲ್ಲ ಬರೋರು. ಸಾಧು ಸಂತರು ಎಲ್ಲಿ ಬರ್ತಾರೆ? ಯಾರು ಪ್ರೇಮ ಮಾಡ್ತಾರೆ ಅವರೆಲ್ಲಿ ಬರ್ತಾರೆ. ಹಾಗಾಗಿ ಒಬ್ಬ ಯೋಗಿ ಸಂಚಾರ ಮಾಡ್ತಾ ಮಾಡ್ತಾ ಆ ರಾಜ್ಯಕ್ಕೆ ಬಂದ. ರಾಜನ ಖ್ಯಾತಿಯನ್ನು ಮೊದಲೇ ಕೇಳಿದ್ದ. ಸೀದಾ ಅರಮನೆಗೆ ಹೋದ್ಮೇಲೆ ಆಸ್ಥಾನ ಪಂಡಿತರು ಅವರಿಗೆಲ್ಲ ಪ್ರಸಾದಕ್ಕೆ ಪೂಜಕ್ಕೆ ಇರಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದರು. ಮಾಡಿದ ಮೇಲೆ ಆ ರಾಜನ ಪದ್ಧತಿ ಏನಿತ್ತಂದರೆ, ಯಾರೇ ಹೊಸದಾಗಿ ಬರಲಿ, ಬಂದ ಮೇಲೆ ಸೀದಾ ಅವರಿಗೆ ಉಪಚಾರ ವ್ಯವಸ್ಥೆ ಎಲ್ಲ ಮಾಡೋದು. 2ನೇ ದಿನ ಯಾಕೆ ಬಂದರಂತ ಕೇಳೋದು. ಅಷ್ಟು ಸಾತ್ವಿಕ ಇದ್ದ. ಅದೇ ಪ್ರಕಾರ ಮರುದಿನ ಪ್ರಧಾನಿ ಕರೆದ, ನಿನ್ನೆ ಯಾರ ಬಂದರಲ್ಲ ಕರೀರಿ ಅಂದ. ಭೇಟಿ ಆಯಿತು. ಭೇಟಿ ಆದಾಗ ಈ ರಾಜನ ಕಣ್ಣಿನ ನೋವದ ಆ ಪಂಡಿತ ಗೊತ್ತಾಯ್ತು. ಗೊತ್ತಾದ್ಮೇಲೆ, ಏನು ರಾಜರೇ ನಿಮಗೆ ದೃಷ್ಟಿ ದೋಷ ಅದೇನಂತ ಕೇಳಿದ್ರು. ಅದನ್ನೇನು ಹೇಳಂದ್ರಿ, ಅದಕ್ಕೆ ಔಷಧ ಉಪಚಾರ ಇಡೀ ನಮ್ಮ ರಾಜ್ಯದ ವೈದ್ಯರೆಲ್ಲರೂ ಮಾಡ್ಯಾರ, ಏನೂ ಆಗಿಲ್ಲ. ಪಕ್ಕದ ರಾಜ್ಯದವರು ಬಂದಾರ, ಏನೂ ಆಗಿಲ್ಲ, ದೃಷ್ಟಿ ಬರ್ತಾ ಇಲ್ಲ ಅಂದ. ಅವಾಗ ನನ್ನ ಮೇಲೆ ವಿಶ್ವಾಸ ಇದ್ದರೆ ನಾನೊಂದು ಔಷಧ ಹೇಳ್ತೇನೆ, ಅದ್ರಂಗೆ ಮಾಡ್ತೇನಂದ. ಮಾಡ್ತೇನಂದ. ಇಷ್ಟು ಜನ ನೋಡಿದ್ರು ವಾಸ ಆಗಲಾರ್ದು ನೀನು ಮಾಡ್ತಾನಂದ್ರೆ ನನ್ನ ಪಾಲಿಗೆ ಭಗವಂತ ಇದ್ದಂಗ, ಏನು ಹೇಳ್ರಿ ಅದನ್ನು ಮಾಡ್ತಾನಂದ. ಅದೇನು ದೊಡ್ಡ ಕೆಲಸ, ಹೇಳೋದು ಮಾಡೋದು ಕಷ್ಟ ಅಂದ. ಹೇಳ್ರಂದ. ಇನ್ನು ಇವತ್ತಿನಿಂದ ನಾಳೆ ಹೊರಗೆ ಹೋದರೆ ನೀ ಏನು ಮಾಡಬೇಕು ಅಂದರೆ, ಕಣ್ಣಿಗೊಂದು ಹಸಿರು ಬಣ್ಣದ ಚಾಳೆಸನ್ನು ಹಾಕ್ಕೋಬೇಕು. ಅಂದ್ರೇನು, ಚಾಳೆಸ್ ಅಂತ ಹೇಳಿಲ್ಲ ಅವನು. ಹೊರಗೆ ನೋಡಿದ್ರೆ ಹಸಿರು ಬಣ್ಣ ನೋಡ್ಬೇಕು, ಬೇರೆ ಬಣ್ಣ ನೀನು ನೋಡಬಾರ್ದಂದ. ಅದೇನು ದೊಡ್ಡದಾಗದಂದ ರಾಜ. ಆಯಿತು, ನಾನು ಇಷ್ಟು ದಿವಸ ಬಿಟ್ಟು ಬರ್ತೀನಿ, ಬಂದಮೇಲೆ ನನಗೆ ಹೇಳಬೇಕು ಅಂದಾಗ, ಆಯ್ತು ರೀ ಹೇಳ್ತೀನಿ. ಏನು ದೊಡ್ಡ ಕೆಲಸ ಅಂದ ಅವನು. ಔಷಧ ಎಲ್ಲ ಏನಿಲ್ಲ, ಬರೇ ಹಸಿರು ನೋಡ್ಬೇಕಂತ ಹೇಳಿದ್ದಲ್ಲ, ಇಷ್ಟೇ ಅಂದ. ಕೇಳುವಾಗ ಭಾಳ ಸರಳ ನಿಂತು. ಮರುದಿವಸ ರಾಜರು 108 ಕಾರ್ಯಕ್ರಮ ಅಲ್ಲ. ಮತ್ತು ಈ ಊರಿಗೆ ಹೋಗ್ಬೇಕು, ಆ ಊರಿಗೆ ಹೋಗ್ಬೇಕು, ಆ ಓಣಿಗೆ ಹೋಗ್ಬೇಕು, ಆ ಪಟ್ಟಣಕ್ಕೆ ಹೋಗ್ಬೇಕು. ಮತ್ತು ಆತ ಇದ್ರೆ ಹಿಂಗೆ ಹೇಳೋಣ, ಎಲ್ಲೇನೋ ನೋಡಿದ್ರೆ ಬೇರೆ ಬೇರೆ ಬಣ್ಣ ಕಾಣ್ತಾವಿಲ್ಲ.
ಅದಕ್ಕೆ ಅವನೇನು ಮಾಡಿದ, ಎಲ್ಲಿ ಹೋಗ್ತಾನಲ್ಲ ಮೊದಲೇ ಮೊದಲು ಹಸಿರು ಬಣ್ಣ ಹೊಡ್ಯೋದಪ್ಪ. ಯಾಕಡೆನೂ ಹಸಿರು ಬಣ್ಣ ಹೊಡ್ಯೋದು ಹಸಿರು ನೋಡ್ಬೇಕಲ್ಲ. ಹಿಂಗೆ ನಡೀತು. ಸುಮ್ಮನೆ ಏನದು ಹಸಿರು ಬಣ್ಣ ಎಲ್ಲ ಕಡೆ ರಾಜರನ್ನು ಒಂದೂವರೆಗೆ ಇರೋರಲ್ಲ, ಬೊಕ್ಕಸದ ಹಣವೇ ಖಾಲಿ ಆಕತ್ತು ಬಣ್ಣ ಹೊಡೆದು. ಈ ಒಂದು ಮನೆ ಇಡೀ ರಾಜ್ಯಕ್ಕೆ ಹೊಡಿಬೇಕಾದ್ರೆ ಎಷ್ಟು ಖರ್ಚಾಯ್ತು. ಇದೇನು ಬಂತಪ್ಪ ಎರ್ಲಗಾಟ ಅಂತ ಅನ್ಕಂಡ. 6 ತಿಂಗಳು ಬಿಟ್ಟು ಮತ್ತೆ ಅದೇ ವ್ಯಕ್ತಿ ಬಂದ. ಮೊದಲು ಬಂದಾಗ ಹೆಂಗಿತ್ತು ಆ ರಾಜ್ಯ, ಹಂಗಿದ್ದಿಲ್ಲ. ಈಗ ನಾನಾ ಥರ ಬಣ್ಣ ಇತ್ತು ರಾಜ್ಯ. ಈಗ ನೋಡ್ತಾನ ಆ ಸಾಧು ಎಲ್ಲಿ ನೋಡಿದ್ರು ಬರೀ ಹಸರೇ ಕಾಣಕತ್ತ, ಬರೀ ಹಸಿರು ಬಣ್ಣನೇ. ಅವಾಗ ಅನ್ಕಂಡ ಏನೋ ರಾಜ ಗದ್ಲಿಗೆ ಬಿದ್ದಾನ. ಮತ್ತೆ ಬಂದ ಮೇಲೆ ಕೇಳ್ದ ಹೆಂಗದಂದ. ಸ್ವಲ್ಪ ವಾಜಿ ಮಾದರಿ, ಆದರೆ ನೀವು ಹೇಳಿದ ಕಾರ್ಯ ಮಾಡೋದಕ್ಕೆ ಬೊಕ್ಕಸದ ಭಂಡಾರೆಲ್ಲ ಬರೀ ಬಣ್ಣ ಹೊಡಕ್ಕೆ ಖಾಲಿ ಆಗ್ಯದಂದ, ಖರ್ಚಾಗ್ಯದ. ಅವಾಗ ಪಂಡಿತ ಹೇಳಿದ್ರು, ಎಂತ ಹುಚ್ಚಿದ್ದೆಪ್ಪ ಅಂದ. ಒಂದು 10 ರೂಪಾಯಿ ಕೊಟ್ರೆ ಕಣ್ಣಿಗೆ ಹಸಿರು ಗ್ಲಾಸ್ ಬರ್ತತಿಲ್ಲ, 10 ರೂಪಾಯಿ. ಆ ಗ್ಲಾಸ್ ನಿನ್ನ ಕಣ್ಣಿಗೆ ಹಾಕೊಂಡ್ರೆ ಆ ಕಣ್ಣಿಂದ ನೋಡಿದ್ದೆಲ್ಲ ಹಸರೇ ಕಾಣ್ತಿತ್ತು, ಹೌದಿಲ್ಲ? ಅದನ್ನ ಯಾಕೆ ನೀನು ಹಸರು ಮಾಡಕ್ ಹೋಗುದು? ನಿನ್ನ ಕಣ್ಣು ಹಚ್ಚಗಾದ್ರೆ ಜಗತ್ತೇ ಹಚ್ಚ ಕಾಣ್ತಿತ್ತು, ಹೇಳಿಲ್ಲ? ಆವಾಗ ಅವನಿಗೆ ಜ್ಞಾನೋದಯ ಆಯ್ತು. ಎಂಥ ಮೂರ್ಖತನ ಮಾಡಿದ್ದೇವೆ. ನಾನು ನೋಡುವ ದೃಷ್ಟಿ ಯಾವ ಬಣ್ಣದ್ದಾದ ಸೃಷ್ಟಿ ಅದೇ ಬಣ್ಣ ಕಾಣ್ತದ. ಕೆಂಪು ಹಾಕ್ಯ ಕೆಂಪೇ ಕಾಣ್ತದ, ಕಪ್ಪು ಹಾಕ್ಯ ಕಪ್ಪೇ ಕಾಣ್ತದ. ಅಂದ್ರೆ ಜಗತ್ತಿನಲ್ಲಿ ಏನಾದಂದ್ರೆ ಸೃಷ್ಟಿಯಲ್ಲಿ ಏನಿಲ್ಲ, ನಾವು ನೋಡುವ ದೃಷ್ಟಿ ಹೆಂಗದ ಹಂಗ ಸೃಷ್ಟಿ ಕಾಣ್ತದ. ಅದಕ್ಕಾಗಿ ಜಗತ್ತಿನಲ್ಲಿ ಒಂದೇ ಹೆಣ್ಣು ಗಂಡನಿಗೆ ಸತಿಯಳಾದ್ಲು, ಮತ್ತೆ ಮಗನಿಗೆ ತಾಯಿ ಆದ್ಲು, ಅತ್ತೆಗೆ ಸೊಸೆ ಆದ್ಲು, ಸೊಸೆಗೆ ಅತ್ತೆ ಆಗ್ಲಿಲ್ಲ, ಒಬ್ಬಕ್ಕಿಲ್ಲಕ್ಕೆ. ಅದರಂಗ ಈ ಜಗತ್ತು ಹೇಳ್ದ, ನೀನು ಬ್ರಹ್ಮಾಕಾರ ವೃತ್ತಿಯ ಚಸ್ಮೆ ಯಾವ ಬಿಡ್ತದ ಜಗತ್ತು ಬ್ರಹ್ಮನಿಗೆ ಕಾಣ್ತದ. ಅದು ಹಾಕೇಳಾದ ನೀ ಎಷ್ಟು ಹೊಡೆದು ಹಸಿರು ಬಣ್ಣ, ಈ ಕಡೆ ಹೊಡಿತು ಈ ಕಡೆ ಹಂಗೆ ಉಳಿತು, ಪೂರ್ಣ ಆಯ್ತು ಹಸಿರು. ಅದರಂಗೆ ಮಹಾತ್ಮರು ಎಷ್ಟು ಸೌಜ್ಞದಿಂದ ಹೇಳ್ತಾರೆ, ಶಾಸ್ತ್ರದ ವಿಡಂಬನೆಯಿಂದ ನಮಗೇನು ಆಗ್ಬೇಕಾಗಿದೆ ಯಾರಿಗೇ ಇರಲಿ, ನನ್ನ ಹಿಡ್ಕೊಂಡು ಹೇಳೋದು ಮಾತು ಬಿಟ್ಟಲ್ಲ, ಹೇಳೋರು ಬಿಟ್ಟಂತ ಎಲ್ಲ ಹೇಳಿದ ಶಾಸ್ತ್ರ. ಯಾವಾಗ ನಮ್ಮ ದೃಷ್ಟಿಗೆ ಬ್ರಹ್ಮಾಕಾರ ವೃತ್ತಿ ಬರ್ತದ ಆವಾಗ ಈ ಜಗತ್ತು ಬ್ರಹ್ಮನಂಗೆ ಕಾಣ್ತಾನ. ನಾವೇ ಹಾಕೇಳದ ಶಿವನ ಮಾಡಕ್ ಹೋದ್ರೆ ಆಯ್ತು, ಆ ದೇವ್ರು ನೋಡಿ ಬಂದ್ವಿ, ಎಲ್ದು ಕಾಶಿ ದೇವ್ರು ನೋಡಿವಿ, ಮತ್ತೆ ಇನ್ನೊಂದು ಕಡೆ ದೇವ್ರು ಹಂಗೆ ಬಿಟ್ಟಿವಿ ನಾವು. ಅಲ್ಲಿದೊಂದೇ ಕಂಡ, ಈ ಕಡೆ ಕಂಡಿಲ್ಲ ಅಲ್ಲಿನ. ಯಾಕಂದ್ರೆ ಆ ದೃಷ್ಟಿ ಇಟ್ಕೊಂಡು ನೋಡಿದ್ರೆ ಎಲ್ಲಿಯಾನ ಪರಮಾತ್ಮ ಎಲ್ಲಿಯಾನೋ ಬಲ್ಲಂತ ಮಹಾತ್ಮರ ಬದಿ ಎಲ್ಲಿಯಾನಂದ್ರು, ಹೌದಿಲ್ಲ? ಅದಕ್ಕೆ ಅಂತಹ ಜ್ಞಾನ ದೃಷ್ಟಿ ನಿನ್ನಲ್ಲಿ ಅದ. ಜಗತ್ತೇ ಬ್ರಹ್ಮಮಯವಾಗುವಂಗ ಮಾಡಿದ ನೋಡು ಗುರುವೇ. ಮೊದಲು ಭ್ರಮೆ ಆಗಿತ್ತು. ಭ್ರಮೆ ಹೆಂಗಾಗಿತ್ತು? ಜನನಿ ಜನಕ ಇವೆಲ್ಲ ಏನವ ಭ್ರಮೆಯಿಂದ ನನವು ಅಂತಾಗಿತ್ತು ನೋಡ್ರಿ. ಯಾರಿಗೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಮಾವ ಬಂಧು ಬಳಗ ಯಾರಿಗ್ಯಾರು ಅಂತೀವು? ಯಾರಿಲ್ಲ ಅಂತೀವ್ರು. ಯಾಕಿಲ್ಲ ಅಂದ್ರೆ ಸರ್ಪಭೂಷಣ ಕೂಡ ಹೇಳ್ಯಾರ, ನಿಮ್ಗೆ ಗೊತ್ತ, ನೀನು 20 ಜನಕ್ಕೆ ಪೇಟಿ ತಗಾನು ಅನ್ನೋ. ಹಾಗಾಗಿ ಇವರು ಎಲ್ಲಿಂದ ಅಂದ್ರೆ ತಂದೆ ತಾಯಿಗಳು ನಾನು ಹುಟ್ಟೋದಕ್ಕೆ ಮುಂಚೆ ಅವ್ರಿದ್ದಿಲ್ಲ, ನಾನು ಹುಟ್ಟಿದ ಸ್ವಲ್ಪ ದಿನದಾಗ ಅವ್ರು ಇರಂಗಿಲ್ಲ, ಹೌದಾ? ನನ್ನವ್ರಂತೆಲ್ಲ. ಮತ್ತೆ ಮಕ್ಕಳು ಅನ್ನೋರು ಮೊದಲು ಇದ್ದಿಲ್ಲ, ಈಗ
ಇದರಂತೆ ಎಲ್ಲರನ್ನ ನೋಡಿದ್ರು ಕೂಡ ಮೊದಲು ಆರೇನು ಇವರು ಮೊದಲಿಲ್ಲ, ಆಮೇಲೆ ಇರಂಗಿಲ್ಲ. ಮತ್ತು ಇವ್ರನ್ನ ನನ್ನವರು, ಇವರೇ ನನಗೆ ಯಾವಾಗಲೂ ಕಾಪಾಡೋರು, ಜೊತೆಗಿದ್ದವರಂತ ಮಮಕಾರ ಮಾಡಿದ್ದೆಲ್ಲ ಅಜ್ಞಾನ ಅಲ್ಲ ಇದು. ಇವೆಲ್ಲ ದೇಹ ಸಂಬಂಧ, ಗಂಡ ಹೆಂಡತಿ ಬಂಧು ಬಳಗ. ಆತ್ಮಗೆ ಯಾವ ಸಂಬಂಧ? ಆತ್ಮಕ್ಕೆ ಸಂಬಂಧ ಇಲ್ಲ. ಹಾಗಾಗಿ ಅನ್ನಪದು ಸರ್ಪಭೂಷಣರು ಇದಕ್ಕೆ ಒಂದು ಪದ್ಯ ಹೇಳ್ಯಾರ, ಹಾಡು. ಬಗೆಯ ಭ್ರಮೆಯೊಳು ಬಿದ್ದು ಕೆಡಬೇಡ ಬೆಲೆ ಮರುಳೆ, ಪರವಸ್ತುವನೆ ಮರೆತು ಲೌಕಿಕವನಂತೆ. ಬಗೆಯ ಭ್ರಮೆಯೊಳು ಬಿದ್ದು ಕೆಡಬೇಡ ಬೆಲೆ ಮರುಳೆ, ಪರವಸ್ತುವನು ಮರೆತು ಲೌಕಿಕವನಂತೆ. ನೀನುದು ಪುದಕ್ಕೆ ಮೊದಲು ನೀನ್ಯಾರೋ ಇವರ್ಯಾರೋ, ನೀನಿರುವ ಪರ್ಯಂತ ಅಗಲಾದಿಯರೆ. ನೀನು ಪುನರಪಿ ಜನಿಸಲು ಇವರು ನಿನಗಾಗುವರೇ, ಸ್ವಾನನ ಕನಸಿನಂತೆ ಸಂಸಾರ ಸುಖವೋ. ಶರೀರ ಸತಿ ಪುತ್ರರೆನ್ನವರನ್ನು ನೆಚ್ಚಿರುವೆ, ಮರಣ ಕಾಲದಿ ನಿನ್ನ ಹಿಂದೆ ಬರುವರೆ. ಇರುವ ದ್ರವ್ಯವನೆಲ್ಲ ಕೊಟ್ಟು ಕಳುವರೆ, ಯಮಪುರವಾಡಿಯನ್ನು ಬಿಂದು ಬೆಳೆಸಿಕೊಂಬುವರೆ. ಬಗೆಯ ಬಗೆಯೊಳು ಬಿದ್ದು ಕೆಡಬೇಡ ಬೆಲೆ ಮರುಳೆ, ಪರವಸ್ತುವನೆ ಮರೆತು ನೀನು ಪುರಕ್ಕೆ ಮೊದಲು ನೀನ್ಯಾರು ಇವರ್ಯಾರು, ನೀನಿರುವ ಪರ್ಯಂತ ಅಗಲಾದಿಯರೆ. ನೀನು ಪುನರಪಿ ಜನಿಸಲು ನಿನಗಾಗುವರೆ, ಸ್ವಾನನ ಕನಸಿನಂತೆ ಸಂಸಾರ ಸುಖವೋ. ಕಾರ ಮಿಂಚಿನ ತೆರದಿ ತೋರಿ ನಿಮಿಷದಿತನವು, ನೀರ ಗುರುಳಿಯ ತೆರದಿ ಮಾಯ ಹೌದು. ಕಾರ ಮಿಂಚಿನ ತೆರದಿ ನಿಮಿಷದಿತನವು, ನೀರ ಗುರುಳಿಯ ತೆರದಿ ಮಾಯ. ಪರಮಾರ್ಥವ ಮರೆತು ಶರೀರ ಸುಖ ಕೆಡಿಸುವುದು, ಪರಮಾರ್ಥವ ಮರೆತು ಶರೀರ ಸುಖ ಕೆಡಿಸುವುದು. ನೀರಿನೊಳು ಕೈ ಇಕ್ಕಿ ನೆಕ್ಕಿದಂತೌದು. ಬರಿಯ ಭ್ರಮೆಯೊಳು ಬಿದ್ದು ಕೆಡಬೇಡ ಬೆಲೆ ಮರುಳೆ, ಪರವಸ್ತುವನ ಮರೆತು ಲೌಕಿಕವನು ನಂಬಿ. ನೆರದ ಸಂತೆಯ ಪರಿ ಸಿರಿ ಪುಣ್ಯ ತೀರಿರದೆ, ಹರಿದು ಹೋಗುವುದು ಸುತ್ತ ಬಯಲೇ ಬಯಲು. ಸ್ಥಿರ ಮೋಕ್ಷವನ್ನು ಪಡೆಯದೆ ಭೋಗ ಕಾಶಿಪದು, ತೆರೆ ತುಪ್ಪದಾಶೆ ಗೆಂಸಲು ತಿಂದ ಬರಿಯೋ. ಕೆಡಬೇಡ ಬೆಲೆ ಮರುಳೆ, ಪರವಸ್ತುವನು ಮರೆತು ಲೌಕಿಕವನು ನಂಬಿ. ಬಿಂದು ಸುಖಗದನಿತು ದುಃಖವಶೇ ಕೊನೆಯ ಮಧು, ಬಿಂದುಲೇಯದೆಲ್ಲೆನು ತೇ ಗುರು ಸಿದ್ಧನ ವಂದೇ. ಲೌಕಿಕವನುಳಿದು ಅಧ್ಯಾತ್ಮಧನುವನರಿ, ದೊಂದೆಡರ ಬೆರಸದೆ ಸದಾನಂದದೊಳಗಿರದೆ. ಬಗೆಯ ಭ್ರಮೆಯೊಳು ಬಿದ್ದು ಕೆಡಬೇಡ ಬೆಲೆ ಮರುಳೆ, ಪರವಸ್ತುವನ ಮರೆತು ಲೌಕಿಕವನು ನಂಬಿ. ಇದೇ ಪ್ರಕಾರ ವಿಚಾರ ಮಾಡಿದ್ರೆ ಮಹಾತ್ಮರು ಜನನಿ ಜನಕ ಅಗ್ರ ಸುಪತ್ನಿಯೋ ತನಯ ಮೊಮ್ಮಗ ಮೊಮ್ಮಗಳು
ಮೇಣ್ ಅನುಜ ಹುಡುಗರು ಮಿತ್ರ ನತ್ತಿಗೆಯಾದಿ ಬಂಧುಗಳು ತನುವಿಗಂ ಸಂಬಂಧವಲ್ಲದೆ ನನಗಿರುವುದಿಲ್ಲವೆಂದು ಅರಿಯೇ ತನು ಅಸೋ ಮನ ವಿರಹಿತ ನಿರ್ಗುಣನು ನಾನು ಓರ್ವನೇ ಇರುತ್ತೇನೋ. ಜ್ಞಾನ ಶತಕದಲ್ಲಿ ಕಿತ್ತು ಹಾಕ್ತಾರೆ. ಯಾಕಂದ್ರೆ ತಾಯಿ ತಂದೆ ಬಂಧು ಬಳಗದವರು ನಾಶ ಆಗ್ತಾರಿಲ್ಲ. ನಾಶವಾಗಿ ತೋರುವ ಈ ಶರೀರಕ್ಕೆ ಸಂಬಂಧಗಳಾಗಲಿ ಶರೀರದ ಪ್ರಾಣ ಅತೀತನಾಗಿ ನಿರ್ಗುಣ ಸ್ವರೂಪನಾಗಿ ನಾವಿಲ್ಲ. ನಮ್ದು ನಿರ್ಗುಣ ಆದ, ಸಗುಣದಿಂದ ದೇಹ ಆದ ಈ ರೀತಿ ಇರುವ ಆತ್ಮನಿಗೆ ಇವ್ರು ಎಕಡಿಂದ ಸಂಬಂಧ ಆದ್ರಂತ. ಹುಟ್ಟಿದವರಿಗೆ ಸಂಬಂಧ ಅಂದ್ರೆ ಸರಿ, ಹುಟ್ಟಲಾದ ಆತ್ಮನಿಗೆ ಇವ್ರೆಂಗ ಸಂಬಂಧ ಆಯ್ತು? ಆಗೋದಿಲ್ಲಲ್ಲ. ಕಾರಣ ಈ ಬಂಧುಗಳು ಸಂಬಂಧ ಇರುವುದಲ್ಲ, ಕಾರಣ ಮಧ್ಯಕಾಲದಲ್ಲಿ ಮಾತ್ರ. ಮೊದಲಿಲ್ಲ, ಆಮೇಲಿಲ್ಲ, ಮಧ್ಯಕಾಲದಲ್ಲಿ ಮಾತ್ರ. ಹೆಂಗ ತೋರ್ತಾರ? ಶರೀರ ದೃಷ್ಟಿಯಿಂದ ತೋರ್ತಾರ ನೋಡ್ರಿ. ಗಂಡನ ದೃಷ್ಟಿಯಿಂದ ಹೆಂಡತಿ ತೋರ್ಲು, ಹೆಂಡತಿ ಉಪಾದಿಯಿಂದ ಗಂಡ ತೋರ್ದ. ಶರೀರ ಇಲ್ಲದ ಆತ್ಮನಿಗೆ ಯಾರಂತ ಯಾರು ಇಲ್ಲ. ಹಾಗಾಗಿ ತಾಯಿ ತಂದೆ ಅಣ್ಣ ತಮ್ಮ ಅಕ್ಕ ತಂಗಿ ಮಾವ ಸತಿ ಸುತ ಇತ್ಯಾದಿ ಇತ್ಯಾದಿ ಎಲ್ಲ ಬಂತಂತ. ಈ ಸಂಬಂಧವು ಶರೀರ ಹೋದ ನಂತರ ಸಂಬಂಧವು ಹೋಗ್ತಾವ ನೋಡು. ಈಗ ಅನ್ನಂಗಿಲ್ಲ ಯಾರ ಮನೆಗನ ಅತ್ತಮ್ಮ ಏನು ಚೆನ್ನಾಗಿ ಕೆಟ್ಟಿತ್ತು ಸಂಸಾರ ಅಂದ್ರೆ ನಮ್ಮಸ್ತ ಇಲ್ಲಪ್ಪ, ನಾವ್ಯಾಕೆ ಅಲ್ಲಿಗೆ ಹೋಗ್ಬೇಕಂತಿದ್ದು. ಮೊದಲು ಮಾವನ ಮನೆಗೆ ಹೋಗ್ಬೇಕು, ಹಳ್ಳಿನ ಮನೆಗೆ ಹೋಗ್ಬೇಕು, ಮಗಳ ಮನೆಗೆ ಹೋಗ್ಬೇಕಂತ ತಿರುಗಾಡ್ತದ. ಮನೆಗೆ ಬೇಯ್ತಿದ್ದ, ಚಪ್ಪ ಹೇಳ್ದವ ಯಾಕೆ ತಿರುಗ್ತಿದ್ದೆ ಅಷ್ಟಂತಿದ್ರು. ಈಗ ಅದು ಶರೀರ ಬೈತ ಅಚಾನಕ್ ಮತ್ತು ಅದು ಹೇಳೋಕ್ಕಾಗಲ್ಲಲ್ಲ. ಅವನೇನು ಸತ್ತೋಲ್ಲ ಅಂತ ತಿಳ್ಕೊ. ಈಗ ಹೋಗಂದ್ರೆ ಯಾಕೆ ಹೋಗಂದೆ ಅಂತ. ಮೊದಲು ಓದ್ತಿದ್ದೆಲ್ಲ, ಅರೆ ಮೊದಲು ನಮ್ಮ ವಸ್ತಿತ್ತು ಓದ್ತಿದ್ದೆ, ಈಗ ನಮ್ಮದಿಲ್ಲ ಹೋಗೋದಿಲ್ಲ ಅಂತ ನೀವು ತಂದಂತ ವಸ್ತಿದ್ದು ದೇಹ ತಂದ. ಹಿಂಗಾಗಿ ಜಗತ್ತೇನಾಗ್ಯದ ಅಂದ್ರೆ ಇದ್ರಾಗ ಮುಳುಗಿ ಹೋಯ್ತು ನೋಡು. ಅಜ್ಞಾನಿಗಳಿಗೆ ಇದು ಮುಗಿದು ಹೋಗ್ತದ. ಆ ಕಾರಣದಿಂದ ಆತ್ಮನಾದ ನಾನೇನು ಹುಟ್ಟುವನೂ ಅಲ್ಲ, ನಾನು ಸಾಯುವನೂ ಅಲ್ಲ. ಮತ್ತು ಹುಟ್ಟಿಲ್ಲ ಸಾಯುವಿಲ್ಲ ಏನಪ್ಪ? ಇದ್ದಕ್ಕಿದ್ದಂಗೆ ಇರೋನು, ಇದ್ದಕ್ಕಿದ್ದಂಗೆ ಇರೋದು. ಇದ್ದಕ್ಕೆ ಇದ್ದಂಗೆ ಇರೋದು ಯಾವುದಂದ್ರೆ ನಾವೊಬ್ಬರೇ ನೋಡು. ಮತ್ತೆ ಮಂದಿಗೆ ಹೋಗ್ತೀವಿ ನಾವು. ಇದ್ದಕ್ಕಿದ್ದಂಗೆ ನಾವೊಬ್ಬರೇ. ಇದ್ದಕ್ಕೆ ಇದ್ದಂಗೆ ಇರಲಾರ್ದು ಶರೀರ ಅದ, ಅದು ವಾಜಿಮದ ಸತ್ಯ ಅದ, ಅನುಭವ ಅದ. ಶರೀರ ನೀನೇನು? ಶರೀರ ನೀನಲ್ಲಂತ ಶಾಸ್ತ್ರ ಕೇಳ್ತಿದ್ದೆ, ವೇದ ಕೇಳ್ತಿದ್ದೆ, ಉಪನಿಷತ್ತು ಶ್ರುತಿ ಪ್ರಮಾಣ ಎಲ್ಲ ಕೇಳಿ ಮತ್ತೆ ಶರೀರ ನಾನಂತ ಅನಬಾರದಂತಲ್ಲ, ಪಕ್ಕ ತಿಳ್ಕೊಬಾರ್ದು. ಬಾಯಲ್ಲಿ ಅನ್ಬೇಕಂತಿದ್ದ. ತಾತ ಹೇಳ್ತಿದ್ನಲ್ಲ, ಹೆಂಡ್ರ ಮಕ್ಕಳು ಬಾಯಾಗಿರ್ಬೇಕಮ್ಮ, ಒಳಗೆ ಬೋರಿಂಗ್ ಹಾಕಿದಂಗೆ ಹಾಕಬೇಡಂತಿದ್ದು. ಬೋರ್ ಹಾಕಿದ್ರೆ ಕೆಲಸ ಎಷ್ಟಾತ? ಬಾಯಿಗಿರ್ಲಿ, ನನ್ನ ಹೆಂಡ್ರು, ನನ್ನ ಮಕ್ಕಳು, ನನ್ನ ಮೊಮ್ಮಗ ಅವ್ರನ್ನ ಬಿಟ್ಟಾಕಂತ ಎಲ್ಲಿ ಹೇಳದ. ಬಾಯಲ್ಲಿ ಅಂದ್ರೆ ಏನು ಪರವಾಗಿಲ್ಲ, ಒಳಗೆ ಹೋದಾಗ ಪರಿಣಾಮ ಆಗ್ತದೆ. ಈಗ ದಾರಿಡ್ದು ಹೋಗ್ತಿರ್ತೀವಿ, ಎಲ್ಲೋ ಮುಳ್ಳಿರ್ತಾವ, ಮುಳ್ಳು ಅಂತಿರ್ತೀವಿ, ಕಾಲಿಟ್ಟು ಹಂಗೆ ಹೋಗ್ಬಿಡ್ತೀವಿ. ಏನಾಗಿಲ್ಲ ಅಂದ್ರೆ ಏನಾಗಿಲ್ಲ ಅಂತ. ಯಾಕಂದ್ರೆ ಮುಳ್ಳಿನ ಮೇಲೆ ನಡೆದ ಮುಳ್ಳು ಒಳಗೋಗಿಲ್ಲಲ್ಲ, ಚುಚ್ಚಿಲ್ಲಲ್ಲ. ಚುಚ್ಚಿದ್ರೆ ನೋವಾಗ್ತದೋ, ಬರೀ ನೋಡಿದ್ರೆ ನೋವಾಗ್ತದ, ಚುಚ್ಚಿದ್ರೆ ನೋವಾಗ್ತದ. ಇದ್ರಂಗ ವಿಷ ಪದಾರ್ಥ ನೋಡಿದ್ರೆ ಸತ್ತೋತಾನೇನು, ವಿಷ ಕುಡಿದ್ರೆ ಸತ್ತೋತ. ಯಾಕ? ಹೊರಗಿದ್ದಾಗ ಸಾವಿಲ್ಲ, ದುಃಖ ಹಂಗಲ್ಲ, ಒಳಗೋದು ದುಃಖ ಆಗ್ತಾನೆ. ಅದ್ರಂಗ ಹೆಂಡ್ರು ಮಕ್ಕಳು ಹೊಲ ಮನೆ ಬೇಕಾದಷ್ಟು ಶ್ರೀಮಂತಿಕೆಯಲ್ಲಿ ಜನಕ ಮಹಾರಾಜನಿಗಿದ್ದಂಗೆ. ಏನು ತಪ್ಪ? ದೈವಿದ್ದದು. ನೀನು ಪುಣ್ಯ ಮಾಡಿದಿ, ಸಂಪತ್ತು ನಿನಗಿರ್ತದ. ಹೊಟ್ಟೆ ಕಿಚ್ಚು ಪಡಬಾರದು ಇನ್ನೊಬ್ರದ್ದು ನೋಡಿ.
ಅವ್ರದ್ದೇನ ಒಳ್ಳೇದಿತ್ತಂದ್ರೆ ನಾ ಹೊಟ್ಟೆ ಕಿಚ್ಚು ಬರಬಾರ್ದು, ಮಹಾಪಾಪ ಅದು. ಯಾಕೆ ನಾವು ಕೊಟ್ಟಿವಿ ಅವ್ರಿಗೆ, ನಾ ದುಡ್ದನೆ, ನಾ ಗಳಿಸಿಕೊಟ್ಟಿನೆ. ಮತ್ತೆ ಅದನ್ನು ನೋಡಿ ಸಂತೋಷ ಪಡು, ಅದು ದುಃಖ ಪಡಬೇಡ ಅಂತ. ದುಃಖ ಪಡಬೇಡ, ಅದು ಹಿಂದಿನ ಜನ್ಮದ ಮಾಡಿದ ಪುಣ್ಯದ ಫಲ ಅದು. ಅವ್ರದವ್ರಿಗೆ ನಮ್ಮದು ನಮ್ಗ. ಹೀಗಾಗಿ ಈ ತ್ರಿಗುಣ ಅತೀತ ಆದ ಕೇವಲ ನಾನೊಬ್ಬನೇ ಪರಬ್ರಹ್ಮ ಪರಮಾತ್ಮ ಸ್ವರೂಪ ಅಂದಾಗ ಉಳಿದುವೆಲ್ಲ ಅನಿತಾತ್ಮ ಅಲ್ಲ. ಬರೇ ನಾವು ಶರೀರ ಅಂತಃಕರಣ ಮನ ಬುದ್ಧಿ ಇವೆಲ್ಲ ಆತ್ಮ ಅಲ್ಲ ಅಂದಿವಿ. ಮತ್ತು ಇವ್ಯಾವು? ಇವೇ ಆತ್ಮ ಅಲ್ಲ ಅಂತ ಒಪ್ಪಕ್ಕಾಗಿಲ್ಲ ಅಂದಮೇಲೆ ಒಳಗಿನ ಹೆಂಗೆ ಒಪ್ತಿದ್ದಿ ನೀನು? ಅದಕ್ಕೆ ಬಹಳ ಕೇಳಿ 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 ಇದು ಬರ್ತದಂತ. ಹಾಗಾಗಿ ಇಲ್ಲಿ ಗುರುವೇ ಮೊದಲೋಳ್ ಅಂತಃಕರಣವದು ಹೆಮ್ಮಿನ ಅಂಶವೆಂದು ಒದವಿ ನೀವೇ ಎನ್ನೋಳು ವರದಿರ ಹಂತಯಂ ಬುಧರ ಅಂದವಾವುದು ಎಲೆದೇವ ಅಂದ್ರು. ಎಂಬುದು ಆವುದು ಎಲೆದೇವ. ಹೇ ಗುರುದೇವ, ಮೊದಲು ಅಂತಃಕರಣವು ಅಹಂಕಾರ ಭಾಗ ಅಂತೇಳಿರಲ್ಲ. ಅಹಂಕಾರದ ಒಂದು ಭಾಗ, ಅಂಶದ ಒಂದು ಭಾಗ. ಅದನ್ನು ಚೆನ್ನಾಗಿ ನೀವು ಹೇಳಿರಿ, ಅನುಭವಕ್ಕೆ ಬರಂಗೆ ಹೇಳಿರಿ. ಆದರೆ ಆ ಮೂಲ ಅಹಂಕಾರದ ಸ್ವರೂಪ ಏನು? ಅದರ ಭಾಗದ ಅಹಂಕಾರದ ಹೇಳಿದ್ರೆ ಮೂಲ ಅಹಂಕಾರ ಅದಲ್ಲ, ಅದರ ಸ್ವರೂಪ ಏನು? ಅರ್ಥ ಆಯ್ತಿಲ್ಲ. ಸಾಮಾನ್ಯ ಅಹಂಕಾರ ಸ್ವರೂಪ ನಂದು, ನನ್ನದು, ನಾನು, ನನ್ನದು ಅಂತ ಹೇಳಿದ್ರಿ. ಇನ್ನು ಅದು ಮೂಲ ಅದಲ್ಲ, ಅದರ ಸ್ವರೂಪ ಏನು ಗುರುವೆ? ಅದೇನಂತದ? ಹಾಗೆ ಅದು ತಿಳಿಲಿಲ್ಲ ನನಗೆ, ಇದು ತಿಳಿತು. ಅಹಂಕಾರವೆಂದು ಯಾವುದಕ್ಕೆ ಹೇಳಬೇಕಪ್ಪ? ಅಹಂಕಾರ ಅಹಂಕಾರ ಅಂದ್ರೆ ಯಾವುದಕ್ಕೆ ಹೇಳಬೇಕು? ಅಹಂಕಾರ ಅಂತ ಅದು ಎಲ್ಲಿಂದ ಹುಟ್ಟ್ಯದ? ಶರೀರ ಹುಟ್ಟಿದ ಹೇಳಿದ್ರೆ, ಇಂದ್ರಿಯಾದಿಗಳು ಹುಟ್ಟಿದವು ಹೇಳಿದ್ರಿ, ಪ್ರಾಣ ಹುಟ್ಟಿದ್ದು ಹೇಳಿದ್ರಿ. ಈ ಅಹಂಕಾರ ಎಲ್ಲಿಂದ ಹುಟ್ಟಿತು? ಅದನ್ನು ನಾವು ಇದೇ ಅಹಂಕಾರವೊಂದು ಹೇಗೆ ಗುರುತಿಸಬೇಕು? ನೀವು ಇದೇ ನೋಡಪ್ಪ ಅಂತ ಹೇಳಬಹುದು. ನಾನು ಹೆಂಗ ಕೂನ್ ಹಿಡಿಬೇಕಪ್ಪ? ಯಾಕೆ ಕಣ್ಣಿಗೆ ಕಾಣೋದಲ್ಲ. ಕೈ ಅಂದಾಗ 4 ದಿವಸ ಹೇಳ್ಬಿಡು, ಸಣ್ಣ ಹುಡುಗ ಕೈ ಎಲ್ಲದ ಅಂದ್ರೆ ಹೆಂಗೆ ತೋರಿಸ್ತದ? ಯಾಕೆ ಕಾಣ್ತದ, ಅದಕ್ಕೆ ಗೊತ್ತಾಗ್ಬಿಡ್ತದ. ನಿನ್ನ ಅಹಂಕಾರ ಮೂಲ ಅಹಂಕಾರ ಅಂತ ಹೇಳಿದ್ರಿ, ಅದು ಇದಕ್ಕೆ ಅನ್ಬೇಕಂತ ನೀವು ಹೇಳ್ಬೋದು. ನನಗೆ ಹೆಂಗೆ ಕಾಣಬೇಕು, ಹೆಂಗೆ ನೋಡಬೇಕು? ಯಾಕಂದ್ರೆ ಆಕಾರ ಇಲ್ಲ, ಅಹಂಕಾರಕ್ಕೆ ಆಕಾರ ಇಲ್ಲ, ಮನಸ್ಸಿಗೆ ಆಕಾರ ಇಲ್ಲ, ಬುದ್ಧಿ ಚಿತ್ತಕ್ಕೆ ಆಕಾರ ಇಲ್ಲ. ನೋಡು, ಆಕಾರನೇ ಇಲ್ಲ, ನಿರಾಕಾರವು. ಅದರಂತೆ ಅದು ಯಾವ ವ್ಯವಹಾರವನ್ನು ಮಾಡ್ತದ? ಅಹಂಕಾರ ಏನು ಮಾಡ್ತದಪ್ಪ? ವ್ಯವಹಾರ ಅಂದ್ರೆ ವೃತ್ತಿ. ಅದು ಜಡ ಅದು ಅಥವಾ ಚೇತನ ಅದು? ಅಹಂಕಾರ ಜಡ ಅದ, ಚೇತನ ಅದ. ಇವೆಲ್ಲ ಜಡ ಅಂತ ಗೊತ್ತಾಯ್ತಲ್ಲ. ಅಹಂಕಾರ ಜಡ ಅದ, ಚೇತನ ಅದ, ಅದಷ್ಟು ಹೇಳ ನನಗೆ. ಮತ್ತೆ ಜಡ ಚೇತನ ಉಭಯಾತ್ಮಕವು, ಎರಡು ಕೂಡಿ ಅದ. ಜಡನಾದ ಚೇತನ ಅದ ಅಂತ ಹಂಗೆ ಹೇಳ್ತಾರೇನು? ಅದನ್ನಾದ್ರೂ ಹೇಳ್ರಿ ಅಂತ. ಇಲ್ಲಿ ಅದು ಗುಣಿಯಾಗಿರುವುದು ಅಥವಾ ನಿರ್ಗುಣಿಯಾಗಿರುವುದು, ಅದರಲ್ಲಿ ಸತ್ವಗುಣ, ರಜಗುಣ, ತಮಗುಣದಿಂದ ಅದು ಈ 3 ಗುಣದಿಂದ ರಹಿತವಾಗಿದೆಯೋ. ಮತ್ತು ಅದು ಭಾವರೂಪವು ಅಭಾವರೂಪವು. ಭಾವ ಅಂದರೆ ಇರೋದು, ಅಭಾವ ಅಂದರೆ ಇರಲಾರದು. ಹೇಗೆ ಎಂಬುದನ್ನು ನನಗೆ ಚೆನ್ನಾಗಿ ತಿಳಿಯುವಂತೆ ಹೇಳಬೇಕಂತ ಶಿಷ್ಯ ಮತ್ತೆ ಗುರುವಿನ ಬಿಡಲಾರನ ಕೇಳ್ತಾನೆ. ಬಿಟ್ಟೆಲ್ಲೂ ಪ್ರಾರಂಭದಿಂದ ಏನು ಗಿಡದ ನಳ್ಳಿ ಕುಂತಿದ್ದ, ಬಂದ, ನೋಡಿದ, ಪುಣ್ಯಾತ್ಮ ಗುರುವಿ ಕಲೆ ಬಿದ್ದು ನೋಡು. ಗುರುವೇ ಜಗ ಒಂದೆಡೆ ಮೇನು, ಇದು ಜಡ ಅಂತಾರ, ಇದು ಅಜಡ ಅಂತಾರ, ಮೊದಲು ಕಾಣ್ತದ, ಮೊದಲು ಕಾಣಂಗಿಲ್ಲ ಅಂತಾರ. ಇಷ್ಟು ಮಂದಿ ಮಹಾತ್ಮರು ಇಷ್ಟು ಪ್ರಕಾರ ಹೇಳ್ಯಾರ.
ಅದ್ರಾಗ ಯಾರ ಮಾತು ಸತ್ಯ ಅಂತ ನಾನು ನಂಬಲಿ ಅಂತ ಇಷ್ಟೇ ಅಂದ. ಶಿಷ್ಯನ ನೋಡಿ ಗುರು ಹಿಡ್ಕಂಡ ಕೈ ಬಿಡೋದಾಗವಲ್ತು ನೋಡಿ. ಬಿಡಕ್ಕೆ ಬರಂಗಿಲ್ಲ. ಒಮ್ಮೆ ಹಿಡಿದ ಮೇಲೆ ಬಿಡಕ್ಕೆ ಬರಂಗಿಲ್ಲ. ಕಷ್ಟ ಇಲ್ಲ ಸುಖ ಇರಲಿ, ಅದು ಬಿಡಕ್ಕೆ ಬರಂಗಿಲ್ಲ. ಅಂದರೆ ಯಾವ ದೃಷ್ಟಿ ಅಂದರೆ ಜ್ಞಾನ ದೃಷ್ಟಿಯಿಂದ ಹೇಳೋದು ನಾನು, ವ್ಯವಹಾರಿಕ ದೃಷ್ಟಿಯಿಂದ ಅಲ್ಲ. ವ್ಯವಹಾರ ದೃಷ್ಟಿಯಿಂದ ಹಿಡಿಯುವುದು ಬಿಡುವುದು ಆ ಪ್ರಶ್ನೆ ಬೇರೆ. ಹಾಗೆ ಗುರುಗಳು ಶಿಷ್ಯನ ಪ್ರಶ್ನೆಯನ್ನು ಮಾಡಿ ಆ ಅಭಿಪ್ರಾಯವನ್ನು ತಿಳ್ಕೊಂಡು ಶಿಷ್ಯನಿಗೆ ಗುರುಗಳು ಹೇಳಕ್ಕೆ ಪ್ರಾರಂಭ ಮಾಡ್ತಾರೆ. ಏನು ಅಂದರೆ ಅಹಂಕಾರ ಸ್ವರೂಪ, ಮನಸ್ಸಿನ ಸ್ವರೂಪ ಹೇಳಿದ್ರಲ್ಲ, ಸಂಕಲ್ಪ ವಿಕಲ್ಪ ಮಾಡೋದು, ಬುದ್ಧಿದು ನಿಶ್ಚಯ ನಿರ್ಣಯ ಮಾಡೋದು, ಚಿತ್ತ ನೆನಪನ್ನು ಮಾಡೋದು, ಮರೆಯೋದನ್ನು ಮಾಡೋದು. ಅಹಂಕಾರದ ಸಣ್ಣ ಭಾಗ ಅದಲ್ಲ, ಅದು ನಾನು ನನ್ನದು ಅನ್ನೋದು. ಇದು ಮೂಲ ಅಹಂಕಾರ ಸ್ವರೂಪ ಹೇಳ್ರಿ. ಅಂದರೆ ಎನೆ ಕೇಳು ವೃತ್ತಿ 4 ಎನಿಸುವ ಅಂತಃಕರಣವನ್ನು ತನ್ನದೊಂದು ಅವಸ್ಥೆ ಎನಿಸಿರ್ಪ ಹಮ್ಮಿನ ಪರಿಯ ಒರೆವನು ಎಲೆ ಪುತ್ರ. ಹೇ ಶಿಷ್ಯನೇ ಕೇಳು, ಹಿಂದೆ ಹೇಳಿದ ಪ್ರಕಾರ ಅದು ಮನಬುದ್ಧಿ ಚಿತ್ತು ಅಹಂಕಾರ 4ರಿಂದ ಕೂಡ್ಯವಂತ ಹೇಳಿದ್ನಲ್ಲ. ಆ ಒಂದು 4 ವೃತ್ತಿಯಿಂದ ಕೂಡಿದ್ದೇ ಅಂತಃಕರಣ. 4 ಮಂದಿ 6 ಅಣ್ಣ ತಮ್ಮದಂದ್ರೆ ಒಂದು ಮನ್ಯಾಗ 4 ಪ್ರಕಾರ ಇದ್ದೇ ಇರ್ತಾರಲ್ಲ, ಒಂದೇ ಪ್ರಕಾರ ಇರಕ್ಕೆ ಸಾಧ್ಯ ಇಲ್ಲ. ಅಂದಾಗ ಇದು ಅಹಂಕಾರದ ಒಂದು ಭಾಗವೆಂತಲೂ ಅಥವಾ ಅವಸ್ಥೆ ಅಂತ ಹೇಳಿದರು ಇದಕ್ಕೆಲ್ಲ. ಈ 4 ವೃತ್ತಿಗಳಿದ್ದ ಅಹಂಕಾರಕ್ಕೆ ಕಾರ್ಯರೂಪ ಅಹಂಕಾರವನ್ನು ತಿಳಿಯಬೇಕು. ಇದು ಕಾರ್ಯರೂಪ. ಮೂಲ ಅಹಂಕಾರ ಕೇಳಕೊಂಡ್ರಲ್ಲ, ಅದು ಕಾರಣ ರೂಪ. ಕಾರಣ ಕಾರಣ ಅಂದರೆ ಬೀಜ ಅಂದರೆ ಹೇತು ಅಂದ್ರೆ ಒಂದೇ. ಈ ಮೂಲ ಕಾರಣವಾದ ಅಹಂಕಾರಕ್ಕೆ ಏನಂದ್ರು, ಮೂಲ ಅಹಂಕಾರ. ನೀವು ಒಂದ್ಸಲ ಸುಗ್ರೇಶ್ವರ ಜಾತ್ರೆ ನಡೆದಿತ್ತು. ರಾತ್ರಿ ಹೊತ್ತು ಬೆಂಡೆಗಂಬಳಿಯ ಪೂಜ್ಯ ಮಹಾದೇವ ಸ್ವಾಮಿಗಳು, ನೀನು ನಾವು ಚಾ ಕುಡಿಯೋಕೆ ಕುಂತಿದ್ವಿ. ಇದೇ ಪ್ರಶ್ನೆ ಬಂದಿತ್ತು ನೋಡಿ ಅವತ್ತು. ಮೂಲ ಅಹಂಕಾರ ಅದು ಬಂದಾಗ ಅದರಲ್ಲೇ ಕಿಂಚಿತ್ತಾಗಿ ಶರೀರ ಬಂದಂತ ಹೇಳಿದ್ವಿ ನಾವು. ಚಹಾ ಕೊಡೋ ರಾತ್ರಿ 12 ಆಗಿತ್ತೇನು ಭವಿಷ್ಯ. ಅಲ್ಲಿ ಇದು ಮಾಡ್ತಾರಲ್ಲ ಬಜ್ಜಿ, ಅಲ್ಲೇನು ಹೋಟ್ಲ. ಹಾಗಾಗಿ ಯಾಕೆಂದರೆ ಇಲ್ಲಿ ಅಹಂಕಾರ ಎಂಬ ಶಬ್ದ 2 ಸ್ಥಾನಗಳಲ್ಲಿ ವ್ಯವಹಾರ ಮಾಡ್ತವೆ. ಈಗ ಇಲ್ಲಿ ವಿಚಾರ ಮಾಡುವುದು ಮೂಲ ಅಹಂಕಾರ. ಒಂದೇ ವಸ್ತು 2 ಥರ ವ್ಯವಹಾರ ಮಾಡ್ತವೆ. ಇವೇ ಜಟಿಲವಾದವು. ಇವನ್ನ ಸೂಕ್ಷ್ಮ ಮಾಡಬೇಕು. ಅದು ಮತ್ತೆ ನಾವು ಗುರುಗಳಲ್ಲಿಗೆ ಹೋಗ್ಬೇಕು. ನೀವು ಎಲ್ಲರೂ ಕೂಡ ಹೋಗ್ಬೇಕು. ತಿಳಿದು ಇಲ್ಲೇ ಸರಿ ಮಾಡಿಕೋಬೇಕು. ತಿಳಿಲಿಲ್ಲ ಅಂದ್ರೆ ಎಲ್ಲರೂ ಕೂಡ ಬಲ್ಲವರಲ್ಲಿ ಹೋಗೋದು. ನಾವೇ ತರ್ಕ ಮಾಡಬಾರ್ದಂತ. ಈಗ ನನಗೂ ತಿಳಿದಿಲ್ಲ ನಿನಗೂ ತಿಳಿದಿಲ್ಲ ಅಂದಮೇಲೆ ಅದನ್ನು ತರ್ಕ ಮೂಲ ಮಾಡ್ಕೊಂಡು ಕುಂತು ಮತ್ತೆ ಇನ್ನೊಂದು ಕುತರ್ಕ ದಾರಿ ಹಾಕಿ ಮಾಡ್ಬೇಕು. ಆಯ್ತಪ್ಪ, ನಂದು ಸರಿಯಾಗಲ್ಲ, ನಿಂದು ಸರಿಯಾಗಲ್ಲ, ನಡಿ ಇಬ್ಬರು ಕೂಡ ಬಲ್ಲವರಲ್ಲ ಜಗತ್ತಿನಾಗ. ಎಂತೆಂಥ ಪಂಡಿತರು ಜ್ಞಾನಿಗಳಾರ, ಅವರಲ್ಲಿ ಹೋಗಿ ತಿಳ್ಕೊಂಡು ಸಮಾಧಾನ ಮಾಡ್ಕೋಬೇಕು. ಹಾಗಾಗಿ ಒಂದೇ ವಸ್ತು 2 ಪ್ರಕಾರ ಹೆಂಗೆ ವ್ಯವಹಾರ ಮಾಡುತ್ತಂದ್ರೆ ಒಂದು ಉದಾಹರಣೆ ಹೇಳ್ತೀನಿ. ನಮಗೆ ತಿಳಿಯಕ್ಕೆ ಇವು ನಾನೇನು ಗ್ರಂಥದಾಗ ನೋಡಿಲ್ಲ. ಬಿಸ್ಕಿಟ್ ಬಂಗಾರ ಅದ, ಅದಲ್ಲ, ಮತ್ತೆ ಆಭರಣ ಬಂಗಾರ ಅದ. ಬಿಸ್ಕಿಟ್ ಬಂಗಾರದ ವ್ಯವಹಾರನೇ ಬೇರೆ, ಆಭರಣ ಬಂಗಾರನೇ ಬೇರೆ. ಹೌದಿಲ್ಲ? ನಿಮ್ಗೆ ಗೊತ್ತಾಗ್ತಲ್ಲ. ಗಟ್ಟಿ ಬಂಗಾರ ಬೆಲೆನೇ ಬೇರೆ, ಆಭರಣ ಬಂಗಾರದ ಬೆಲೆನೇ ಬೇರೆ. ಒಂದೇ ಬಂಗಾರ 2 ರೀತಿ ವ್ಯವಹಾರ ಮಾಡ್ತದಿಲ್ಲ. ಗಟ್ಟಿ ಅಂದಾಗ ಮೂಲ ಅಹಂಕಾರ ಅನ್ಬೇಕು, ಆವರಣ ಅಂದಾಗ ಇದು ಸ್ಥೂಲ ಅಹಂಕಾರ, ಸೂಕ್ಷ್ಮ ಇದು. ಹೀಗೆ
ಹೇಗಾಯಿತು ಅಂದರೆ ಅಜ್ಞಾನದಿಂದ ಅನ್ಯಥಾ ಜ್ಞಾನದ ವ್ಯದೆ ಎರೆಯೇ ಸಂಜ್ಞೆಯಿಂದ ಅದು ಮಹಾತ್ಮೆಯಲ್ಲಿ ಸವಿಕಲ್ಪ ಜ್ಞಾನವಾಗಲು ಅದೇ ಹಮ್ಮು. ಒಂದೊಂದು ಸೂತ್ರದಲ್ಲಿ ಕಿತ್ತು ಬೀಳ್ತಾರೆ ತಿಳಿಯಂಗ. ಏನಂದರೆ ಅಜ್ಞಾನದಿಂದ, ಅಜ್ಞಾನ ಎಲ್ಲಿ ಆಯಿತು? ಪ್ರತ್ಯೇಗಾತ್ಮ ಸ್ವರೂಪವಾದ ಅಜ್ಞಾನದಿಂದ ಅನ್ಯಥಾ ಜ್ಞಾನದ ವಿಪರೀತ ಜ್ಞಾನ ಆಯ್ತು ನೋಡಿ. ಆ ವಿಪರೀತ ಜ್ಞಾನ ಏನು ಮಾಡಿತು ಅಂದರೆ ಅಂತಃಕರಣ ವೃತ್ತಿಯ ದ್ವಾರ ಬಿಸಿಲಲ್ಲಿ ಹೊಂಟಿದ್ದೀವಿ, ಅಲ್ಲಿ ಒಂದು ಸುಕ್ತಿಯ ಸಂಬಂಧ ಆಯ್ತು. ಎಲ್ಲಿ ಕಪ್ಪೆ ಚಿಪ್ಪು ಬಿದ್ದಿತ್ತು, ಆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯ ಸಂಬಂಧ ಆಯ್ತು ನೋಡ್ರಿ. ಅದರ ನೀಲಪುಷ್ಪ ತ್ರಿಕೋಣ ಆಕೃತಿಯಾಗಿ ವಿಶೇಷ ಅಂಶ ಜ್ಞಾನವಾಗದೆ ಇದು ಎಂಬ ಸಾಮಾನ್ಯ ರೂಪ ಜ್ಞಾನ ಆಯ್ತು ನೋಡ್ರಿ. ಕಪ್ಪೆ ಚಿಪ್ಪಿನ ಆಕಾರ ಬೇರೆ, ತ್ರಿಕೋಣ ಆಕಾರ ಇರ್ತದ, ಅದು ನಡುವ ಟೊಳ್ಳಾಗಿರ್ತದ. ಕಪ್ಪೆ ಹೌದಿಲ್ಲ, ಅದ್ರಾಗ ಬೆಳ್ಳ ಬಣ್ಣದಿಂದ ನೋಡಿದ ಇವನು ಬೆಳ್ಳಿ ಅಂದ್ಬಿಟ್ಟು ನಾವು. ಅದೇನಾಯ್ತು, ಕೆಳಗೆ ಉಸಿನ ಸ್ವಲ್ಪ ಮುಚ್ಚಿತ್ತು, ಅದ ಮೇಲೆ ಬೆಳ್ಳ ಕಂಡ ತಕ್ಷಣ ಬೆಳ್ಳಿ ಬಿದ್ದದ ಅಂತ ವಿಪರೀತ ಜ್ಞಾನ ಆಯ್ತು ನೋಡ್ರಿ. ಅಲ್ಲಿ ಆದೇನು ಏನಾದ? ಚಿಪ್ಪಾದ. ಚಿಪ್ಪಿನಲ್ಲಿ ಇಲ್ಲದ ಬೆಳ್ಳಿಯ ಜ್ಞಾನ ಇವಾಗ ಆಯ್ತು ನೋಡ್ರಿ. ವಿಪರೀತ ಆಗ್ತಿಲ್ಲ. ಯಾಕಾಯ್ತು? ಬೆಳ್ಳಿ ತಪ್ಪು, ಚಿಪ್ಪಿನ ತಪ್ಪು, ಇವ್ ನೋಡೋನ್ ತಪ್ಪು, ನೋಡೋನ ದೃಷ್ಟಿನೇ ತಪ್ಪಾಗ್ಯದ. ಚಿಪ್ಪು ಏನದ, ಅದರ ಆಕಾರ, ಅದರ ಏನು ನೋಡಿದ್ರೆ ಚಿಪ್ಪಿನ ಜ್ಞಾನ ಆಗಿದ್ರೆ ಅವನು ಚಿಪ್ಪ ಅಂತಿದ್ದೇವನ ಬೆಳ್ಳಿ ಅಂತ ಯಾಕೆ ಬಗ್ಗಕೋತಿದ್ದ? ಚಿಪ್ಪಿನ ಜ್ಞಾನ ಇಲ್ಲದಕ್ಕೆ ಅವನಿಗೇನಾಯ್ತು? ಬೆಳ್ಳಿ ವಿಪರೀತ ಜ್ಞಾನ ಆಯಿತು. ಹಾಗೆ ಇದು ಅಸುಖ್ಯ ಅವಚ್ಛಿನ್ನ ಚೇತನ ಆಶ್ರಿತವಾದ ಅಜ್ಞಾನ ಸ್ವರೂಪಿ ಆಯ್ತು ನೋಡಿ. ಇರುವಂಥ ಬ್ರಹ್ಮನಲ್ಲಿ ಅವನ ಆಕಾರ ಏನದ, ಅವನ ರೂಪ ಏನದ, ಆ ಬ್ರಹ್ಮನ ಸ್ವರೂಪ ಏನದ ಅಂತ ಅದನ್ನು ನೋಡಲಾರ್ದಕ್ಕೆ ಅದರ ಮೇಲೆ ತೋರುವಂಥ ವಿಪರೀತ ಜ್ಞಾನ ಆಯ್ತು. ಅದೇ ಜ್ಞಾನ ಆಗಿದ್ರೆ ಈ ವಿಪರೀತ ಜ್ಞಾನ ಆಕೈತೆ. ಚಿಪ್ಪ ಅವನ ಪಕ್ಕಾಗಿದ್ರೆ ಬೆಳ್ಳಿ ಎಲ್ಲಿ ಆತಿತ್ತಂತ? ಬೆಳ್ಳಿ ಜ್ಞಾನ ಆಗ್ತಿದ್ದಿಲ್ಲ. ಹಾಗೆ ಇದು ಗ್ರಂಥಕರ್ತರು ಎವೆದರಿಗೆ ಅಂದರೆ ಅಜ್ಞಾನ ಕಾಲದಲ್ಲಿ ಮಿಸುಕ ಆಯ್ತು ನೋಡಿ. ಕಣ್ಣು ಮುಚ್ಚಿ ಕಣ್ಣು ತೆರೆದಾಗ ಆಯ್ತು ನಿನಗೆ ಅಲ್ಲಿ ಬೆಳ್ಳಿ ಬಂತ, ನಿನಗೆ ಯಾರು ತಂದಿಟ್ರು? ಮತ್ತು ವಿಚಾರ ಮಾಡಿ ಕಣ್ಣು ಮುಚ್ಚಿ ಕಣ್ಣು ತೆರೆದ್ರೆ ಬೆಳ್ಳಿ ಹೋಯ್ತು ನೋಡು. ಯಾರು ಇದರಲ್ಲಿ ಯಾರು ತಂದನೇ ಇಟ್ಟಿಲ್ಲ ಚಿಪ್ಪಿನಾಗ, ಮತ್ತು ಯಾರು ಒಯ್ದೇ ಇಲ್ಲ. ನಡುವು ನಿನಗೆ ಭ್ರಾಂತಿ ಆಯ್ತು, ಸುಮ್ಮನೆ ಆಗಿಲ್ಲ ಭ್ರಾಂತಿ. ಹಾಗೆ ಇಲ್ಲಿ ವಿಪರೀತ ಜ್ಞಾನದ ಮಿಸುಕ ಆದಾಗ ಅಜ್ಞಾನ ಕ್ಷೋಭೆ ಅನ್ನುವಂಥ ವೃತ್ತಿ ಕ್ಷೋಭೆಗೊಳಗಾಗಿ ಅದೇನದ ಭ್ರಮನಾತ್ಮಕ ಮುಖವಾಯಿತು. ನಮಗೆ ಬ್ರಹ್ಮನ ಮೇಲೆ ಭ್ರಮ ಆಕಾಗತ್ತದೀಗ. ಇರೋದು ಬ್ರಹ್ಮಸ್ವರೂಪ ಅಲ್ಲ, ಬ್ರಹ್ಮಾಕಾರ ಜಗತ್ತು ತೋರ್ತದಲ್ಲಿ. ಈಗ ಯಾಕೆ ತೋರಕತ್ತದ ಅಂದರೆ ವಿಪರೀತ ಜ್ಞಾನ ಆಗಿದೆ. ವಿಪರೀತ ಜ್ಞಾನದಿಂದ ಅದಕ್ಕೆ ಇದನ್ನ ನಿನ್ನ ಜ್ಞಾನ ಯಾವಾಗ ಆಗ್ತದ ಅಂದರೆ ಕಣ್ಣು ಮುಚ್ಚಿ ಕಣ್ಣು ತೆರೆದ್ರಾಗ ಆಗ್ತದ. ಎವೇ ಅಂದ್ರೆ ಅವರು ಕಣ್ಣು ಮುಚ್ಚಿ ಕಣ್ಣು ತೆರೆದ್ರಾಗ ಆಗ್ತದ, ಸ್ವರೂಪ ಗೊತ್ತಾಗಬೇಕಷ್ಟ. ಕಪ್ಪೆ ಚಿಪ್ಪೆ ಇದೆ ಅಂತ ಹಿಂಗ ಜ್ಞಾನ ಎಷ್ಟದ್ ಬೇಕು? ಕಣ್ಣು ಮುಚ್ಚಿ ಕಣ್ಣು ತೆರೆದ್ರಾಗ ಚಿಪ್ಪಿನ ಜ್ಞಾನ ಆದರೆ ಬೆಳ್ಳಿದ ಭ್ರಾಂತಿ ಹೋಗ್ತಲ್ಲ. ಅದರಂತೆ ನೀನು ಯಾವ ಕ್ಷಣದಲ್ಲಿ ಸಮತ್ವ ಕಾಲ ಕಣ್ಣು ಮುಚ್ಚಿ ಕಣ್ಣು ತೆರೆದ್ರಾಗ ನಿನಗೆ ಜಗತ್ತು ಶಿವಸ್ವರೂಪ ಕಾಣ್ತದ. ಅದಾಗಬೇಕಲ್ಲ. ಅದಕ್ಕೆ ಮೊದಲು ಪೀಠ
ಅದು ಯಾಕೆ ತಿರುಗೊಳಗೆ ಒಮ್ಮೆಲೆ ಇಡ್ಬೇಕಪ್ಪ. ಇದು ಅಹಂಕಾರ ಹೇಗಿದೆ ಅನ್ನೋದಕ್ಕೆ ಒಂದು ಮಾತು ಹೇಳ್ತಾರೆ ಅವರು. ಅದನ್ನು ಏನು ಮಾಡಬೇಕು ಅಂದ್ರೆ ರಾಮ ಒಂದು ಪದ್ಯ ಹೇಳಿದ್ ನೋಡಿ, ಮೊದಲು ಕಲ್ಲು ಮೆತ್ತಗ ಮಾಡಬೇಕು. ಏನು ಮೆತ್ತಗ ಮಾಡಬೇಕು ಇಲ್ಲಿ? ಕಲ್ಲು ಮೆತ್ತಗೆ ಮಾಡಬೇಕಣ್ಣ, ಬಲ್ಲವರ ಕೂಡ ಕಲ್ಲು ಮೆತ್ತಗೆ ಮಾಡಬೇಕಣ್ಣ. ಕಲ್ಲು ಮೆತ್ತಗೆ ಮಾಡಬೇಕಣ್ಣ, ಬಲ್ಲವರ ಕೂಡ ಕಲ್ಲು ಮೆತ್ತಗೆ ಮಾಡಬೇಕಣ್ಣ. ಕಲ್ಲು ಮೆತ್ತಗೆ ಮಾಡಬೇಕು ಬಲ್ಲ ಗುರವಿನ ಪಾದ ಹಿಡಿದು. ಕಲ್ಲು ಮೆತ್ತಗೆ ಮಾಡಬೇಕು ಬಲ್ಲ ಗುರುವಿನ ಪಾದ ಹಿಡಿದು. ಕಲ್ಲು ಕರಗಿ ಮೆತ್ತಗಾಗಿ, ಕಲ್ಲು ಕರಗಿ ಮೆತ್ತಗಾಗಿ, ಕಲ್ಲು ಸಕ್ಕರೆ ಆಗ ತನಕ ಕಲ್ಲು ಮೆತ್ತಗೆ ಮಾಡಬೇಕಣ್ಣ, ಬಲ್ಲವರ ಕೂಡ ಕಲ್ಲು ಮೆತ್ತಗೆ ಮಾಡಬೇಕಣ್ಣ. ಯಾವುದಾದರೆ ತಂದು ಹಾಕಣ್ಣ, ಬೆಂಕಿಯ ಹತ್ತ ಭಾವದಂತೆ ತೋರುತ್ತದಣ್ಣ. ಯಾವಾಗಲೇ ಕಂಡು ಹಾಕಣ್ಣ, ಬೆಂಕಿಯ ಹತ್ತಿರ ಭಾವದಂತೆ ತೋರುತ್ತಾರಣ್ಣ. ಭಾವದಲ್ಲಿ ಲಿಂಗದಲ್ಲಿ ಸೇವ ಗುರವಿನ ಪಾದದಲ್ಲಿ, ಭಾವದಲ್ಲಿ ಲಿಂಗದಲ್ಲಿ ಸೇವ ಗುರುವಿನ ಪಾದದಲ್ಲಿ. ಜೀವ ಮುಕ್ತನಾಗೋ ತನಕ, ಜೀವ ಮುಕ್ತನಾಗೋ ತನಕ, ದಾವುದಾದರೆ ತೋರೋ ತನಕ ಕಲ್ಲು ಮೆತ್ತಗೆ ಮಾಡಬೇಕಣ್ಣ, ಬಲ್ಲವರ ಕೂಡ ಕಲ್ಲು ಮೆತ್ತಗೆ ಮಾಡಬೇಕಣ್ಣ. ತಿಪ್ಪೆಯನ್ನು ತೆಗೆದು ಹಾಕಿಸಿದ ಈ ಜಾಲಗಾರ ಒಪ್ಪುವಂತ ವಸ್ತು ತೋರಿಸಿದ. ತಿಪ್ಪೆಯನ್ನು ತೆಗೆದು ಹಾಕಿಸಿದ ಈ ಜಾಲಗಾರ ಒಪ್ಪುವಂತ ವಸ್ತು ತೋರಿಸಿದ. ಒಪ್ಪು ತಪ್ಪು ತಪ್ಪಿ ನುಡಿದರೆ ಸರ್ಪಭೂಷಣ ಗುರವಿನಲ್ಲಿ. ತಪ್ಪು ತಪ್ಪಿ ನುಡಿದರೆ ಸರ್ಪಭೂಷಣ ಪಾದದಲ್ಲಿ. ತಪ್ಪು ಬೆರಳೋಳಾಗೋ ತನಕ, ತಪ್ಪು ಬೆರಳೋಳಾಗ ತನಕ, ಜೀವ ಮುಕ್ತನಾಗೋ ತನಕ ಕಲ್ಲು ಮೆತ್ತಗೆ ಮಾಡಬೇಕಣ್ಣ, ಬಲ್ಲವರ ಕೂಡ ಕಲ್ಲು ಮೆತ್ತಗೆ ಮಾಡಬೇಕಣ್ಣ. ಮಳಿಯ ಹನಿಯ ಮೊಳಕೆ ನಾಟಿತೋ, ಅಂತಪ್ಪ ಗುರವಿನ ಪಾದದಲ್ಲಿ ಸೇರಿಕೊಂಡಿತೋ. ಮಳೆಯ ಹನಿಯ ಮೊಳಕೆ ನಾಟಿತೋ, ಅಂತಪ್ಪ ಗುರುವಿನ ಪಾದದಲ್ಲಿ ಸೇರಿಕೊಂಡಿತೋ. ತಳತಳ ಒಳಿಯತಿಯದು ಸೂರ್ಯನಂತೆ ನಿನ್ನ ರೂಪ, ಸೂರ್ಯನಂತೆ ನಿನ್ನ ರೂಪ. ಕಾಣತನಕ ನೋಡಬೇಕು, ಕಣತನಕ ನೋಡಬೇಕು, ಧೀರ ಗಂಗಾಧರನ ಬೆಳಕು ಮೆತ್ತಗ ಮಾಡಬೇಕಣ್ಣ, ಬಲ್ಲವರ ಕೂಡ ಕಲ್ಲು ಮೆತ್ತಗೆ ಮಾಡಬೇಕಣ್ಣ, ಬಲ್ಲವರ ಕೂಡ ಕಲ್ಲು ಮೆತ್ತಗೆ ಮಾಡಬೇಕಣ್ಣ. ಈ ಪ್ರಕಾರ ಅಹಂಕಾರ ಅನ್ನುವಂಥದ್ದು ಇದು ದೊಡ್ಡ ಕಲ್ಲಿದ್ದಂಗಿದು.
ಈ ಕಲ್ಲನ್ನ ಮೆತ್ತಗೆ ಮಾಡಬೇಕಾಗಿತ್ತು, ಅಹಂಕಾರವನ್ನು ನಿರ್ಮೂಲನೆ ಮಾಡಬೇಕಾಗಿದ್ರೆ ನಾವು ಬಲ್ಲಂತ ಮಹಾತ್ಮರ ಗುರುವಿನ ಸಂಘ ಶಾಸ್ತ್ರಗಳಿಂದ ಮೃದುವಾಗ್ತದಿವಿನ ಚಾನಿಂದ ಮೃದುವಾಗೋದಿಲ್ಲ, ಸುತ್ತಿಯಿಂದ ಆಗೋದಿಲ್ಲ, ಉಳಿ ಬಾಳ್ಚಿಂದ ಆಗೋದಿಲ್ಲ. ಇದಾಗೋದ್ರಿಂದ ಗುರುವಿಂದನೇ ಮಾತ್ರ ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇಲ್ಲಿಯವರೆಗೂ ನಡೆದಂಥ ಶಾಸ್ತ್ರದ ಇವತ್ತಿನ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಮಂಗಲಗೀತೆ ಆದ ನಂತರ ನಾವು ನೀವು ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳಿ ಇವತ್ತಿನ ಮಂಗಲಗೀತೆಯನ್ನು ನಮ್ಮ ಶ್ರೀಮತಿ ಮಧು ಮತ್ತು ಸರಿಕಾರ್ ಅವರು ಈ ಮಂಗಲಗೀತೆಯನ್ನು ಹಾಡುವರಿದ್ದಾರೆ. ಅವರಿಗೆ ದೇವರು ಆಯುರಾರೋಗ್ಯ ಆಯುಷ್ಯವನ್ನು ಕೊಡಲಿ. ಇವತ್ತು ಮತ್ತು ಇನ್ನೊಂದು ಪದ್ಯವನ್ನು ಕೂಡ ಹಾಡೋದಿತ್ತು, ಸಮಯದ ಅಭಾವದಿಂದ ನಾಳೆ ದಿನ ಆ ಹಾಡನ್ನು ಹಾಡಲಿ. ಇವತ್ತು ಮಂಗಲಗೀತೆಯನ್ನು ಹಾಡ್ತಾಯಿ. ಬೆಳಗುವೆ ಗುರುವರ ನಾನೀಗ ಬೆಳಗುವೆ ಗುರುವರನ ಬೆಳಗುವೆ ಗುರುವರ ನಾನೀಗ ಬೆಳಗುವೆ ಗುರುವರನ ಸುಲಲಿತ ಸುರಚಿರ ಭ್ರೂಲತ ಪುರವರ ಬಾಲ ಸುನೇತ್ರ ಸುಬಾಹು ಸದೋದಿತ ಬೆಳಗುವೆ ಗುರುವರ ನಾನೀಗ ಬೆಳಗುವೆ ಗುರುವರನ ಭಕ್ತನಿಕರ ಪಾಲಾ ಗುರುವರ ಶಕ್ತಿ ಸಮೂಹ ಮೂಲ ಸೂಕ್ತಿಯ ನರಹುತ ಯುಕ್ತಿಂ ಜನಪತಿ ಮುಕುತಿ ಸುಮನಿ ಕನಿ ಮುಕ್ತ ಮಹೇಶ್ವರ ಬೆಳಗುವೆ ಗುರುವರ ನಾನೀಗ ಬೆಳಗುವೆ ಗುರುವರನ ತಾಪತಿ ನೀರಬಾನು ಗುರುವರ ತಾಪತ್ರಯಕ್ಕೆ ನೀನು ಕೋಪತಿರಾಸ್ಪೃತ ಶಾಪ ವಿಮೋಚಕ ಭೂರಿ ಬ್ರಹ್ಮಾನಂದ ಮಗ್ನ ಮನೋಹರ ಬೆಳಗುವೆ ಗುರುವರ ನಾನೀಗ ಬೆಳಗುವೆ ಗುರುವರನ ವಿರತಿ ವಿವೇಕ ಭೂಪ ಗುರುವರ ತಮಗೆ ಮಾರ್ತಾಂಡ ರೂಪ ಹರಿಸುತ್ತ ನೀರಾಯವ ಕರುಣಿಸು ಚಿನುಮಯ ಪರತರ ಮುಕುತಿಯ ನೀರುತದಿ ಪಾಲಿಪ ಬೆಳಗುವೆ ಗುರುವರ ನಾನೀಗ ಬೆಳಗುವೆ ಗುರುವರನ ಚಾರು ನಿಗಮ ಶಾಸ್ತ್ರ ಗುರುವರ ಸಾರತರ ದೀಪೇಳಿ ದೂರೀಕರಿಸುತ್ತ ಪಾರ ಹೃದಯ ತಮ ಸೋರೆಗೊಡುವ ಸುಖಿ ಸಾರ ಅರ್ಹೂಡಗೆ ಬೆಳಗುವೆ ಗುರುವರ ನಾನೀಗ ಬೆಳಗುವೆ ಗುರುವರನ ಸುಜನ ನಮಿತ ಪಾದ ಗುರುವರ ಪೂಜನ ಪೂಜಿತ ಪಾದ ಭಜಿಸಲು ಸುರನರ ನಿಜ ಪದ ಬೀಳುವ ನಿಜ ಗುರು ಸಿದ್ಧಾರೂಢಯತೀಶ್ವರ ಬೆಳಗುವೆ ಗುರುವರ ನಾನೀಗ ಬೆಳಗುವೆ ಗುರುವರನ ಬೆಳಗುವೆ ಗುರುವರ ನಾನೀಗ ಬೆಳಗುವೆ ಗುರುವರನ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಂ महाराज की जय। श्री सद्गुरु शिवपुत्र स्वामी महाराज की जय। श्री सद्गुरु बसवानंद स्वामी महाराज की जय। श्री सद्गुरु ಧನ್ಯವಾದಗಳಮ್ಮ. सकल साधु संत महाराज की जय। जय मंगल।